ನೀವು ಕರ್ತನಿಗೆ ಒಪ್ಪಿಸುವುದಾದರೆ ಕರ್ತನು ಮಾತ್ರನೇ ನಿಮ್ಮನ್ನು ನೋಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಏಕೆ ನನ್ನ ಮಗಳು ಇವು ನನ್ನ ಮಗನು ಎಂಬುದಾಗಿ ನೋಡಿ ನಿಮಗೆ ಒಳಗಿರ್ತಕ್ಕಂಥ ಕಷ್ಟ, ಭಾರ, ಸಮಸ್ಯೆಗಳೆಲ್ಲ ದೇವರು ಪರಿಹಾರ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಮಾತ್ರ ನೀನು ಸಿದ್ಧನಾಗಿರುವಾಗ ಮಾತ್ರನೇ. ಒಂದು ವೇಳೆ ಸಿದ್ಧವಾಗಿರ್ತಕ್ಕಂಥ ಸ್ಥಿತಿ ಇಲ್ಲ ಅಂದ್ರೆ ಇವಾಗ ನೀನು ಸಿದ್ಧನಾಗಿರ್ಲಾಕ ನೀನು ಪ್ರಯಾಸ ಪಡು, ಪ್ರಾರ್ಥನೆ ಮಾಡು. ಯಾವುದರ ಪಾಪ, ದ್ರೋಹ, ಅಡ್ಡೆ, ಅಭ್ಯಂತರ ನಿನಗೇನಾರ ಸಮಸ್ಯೆಗಳು ಎದುರ್ಕೊಳ್ಳದವ ಆ ವಿಷಯದಿಂದ ದೇವರೇ ನನ್ನ ಮೊದಲನೇದು ಬಿಡುಗಡೆ ಮಾಡು. ಮೊದಲನೇದನ್ನು ನನ್ನ ಬಲಪಡಿಸು ದೇವರೇ. ಯಾಕಂದರೆ ನಿನ್ನ ಸನ್ನಿಧಿ ನಾನು ಆಶ್ರಯಿಸ್ತಕ್ಕಂಥದ್ದು ಉತ್ತಮ, ಅದ್ಭುತದಾದರೆ ನನ್ನ ಒಳಗಿಂತ ಒಂದು ಗುಣಲಕ್ಷಣ ದೇವರೇ ಮಾರ್ಪಡಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದರೆ ನನ್ನ ದೇವರು ಮಾರ್ಪಡಿಸಿ ನಿನ್ನನ್ನು ಹೇರಳವಾಗಿ ಆಶೀರ್ವದಿಸಿ ಒಳ್ಳೆಯ ಒಂದು ಪ್ರಖ್ಯಾತಿಗೆ ದೇವರು ತರ್ತಾನೆ ಪ್ರಿಯರೇ. ಪ್ರಾರ್ಥಿಸಿ, ಮೌನವಾಗಿರಬೇಡ, ಅಗಲವಾಗಿ ಬಾಯಿ ತೆರೆರಿ, ನಾನು ನಿಮ್ಮನ್ನು ತುಂಬಿಸುವನು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ನೀನು ಎಷ್ಟು ಪ್ರಾರ್ಥಿಸ್ತಿ, ಎಷ್ಟು ದೇವರಿಗೆ ಮಹಿಮೆ ಪಡಿಸ್ತಿ ಅಷ್ಟು ಉತ್ತಮ, ಅಷ್ಟು ಅದ್ಭುತದ ಪ್ರಿಯರೇ. ನೀನು ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಮೊದಲು ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ನೀನು ಏನಿದೆ ಎಂಬುದಾಗಿ ನಿನ್ನನ್ನು ನೀನು ಒಂದ್ಸತಿ ಪರೀಕ್ಷಿಸಿಕೋ. ನಿನ್ನೆ ಪರೀಕ್ಷಿಸಿಕೊಳ್ಳುವುದರೆ ಉತ್ತಮದ, ಅದು ಅದ್ಭುತದ. ನೀನು ಪರೀಕ್ಷಿಸಿಕೊಳ್ಳಿಲ್ಲ ಅಂದ್ರೆ ಅದು ಉತ್ತಮ, ಅದ್ಭುತ ಅಲ್ಲ. ನೀನು ಹೇಗಿದೆ ಎಂಬುದಾಗಿ ನೀನು ಪರೀಕ್ಷಿಸಿಕೊಂಡು ಅವಾಗ ಇನ್ನೊಬ್ಬರಿಗೆ ನೀ ಕೈ ತೋರಿಸು. ನೀ ಸರಿಯಾಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ನೀ ಸರಿಯಾಗಂತ ಹೇಳಕ್ಕೆ ಅವಕಾಶ, ಚಾನ್ಸಸ್ ನಿನಗಿಲ್ಲ. ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥಿಸ್ತದಾರಪ್ಪ ಕರ್ತನೆ, ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು ದೇವ್ರೆ. ನಿನ್ನ ವಾಕ್ಯದ ಹೇಳ್ತೀರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಯಾರು ಭಕ್ತನಾಗಿ ಆತನ ಚಿತ್ತದಂತೆ ನಡೆಯುತ್ತಾರೋ ಅವ್ರ ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದಿರಿ ದೇವ್ರೇ. ಇವ್ರ ಭಕ್ತಿ ಎಷ್ಟದ, ಇವ್ರ ಶಕ್ತಿ, ಇವ್ರ ಆಸಕ್ತಿ ಎಷ್ಟದ ಕರ್ತನೆ. ಇವರನ್ನು ನೋಡು, ನೀ ಪರೀಕ್ಷಿಸು ಕರ್ತನೆ. ಸಮಯದಲ್ಲಿ ಯಾವ ಸಮಸ್ಯೆಗಳು ನಿನ್ನ ಮಕ್ಕಳು ತೆಗೆದುಕೊಂಡು ಬಂದರೋ ಕರ್ತನೆ, ಯಾವ ಕಷ್ಟಗಳು ತೆಗೆದುಕೊಂಡು ಬಂದರೋ ಕರ್ತನೆ, ಯಾವ ರೋಗ ವ್ಯಾಧಿಗಳಿಂದ ಬಂದಿದ್ದಾರೋ ಕರ್ತನೆ, ನನಗಂತೂ ಗೊತ್ತಿಲ್ಲ ದೇವ್ರೇ, ನಿನಗೆ ಗೊತ್ತುಂಟು ಕರ್ತನೆ, ನಿನಗೆ ಗೊತ್ತುಂಟು ಕರ್ತನೆ. ನೀನು ಅವ್ರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ದೇವ್ರೇ. ಅವ್ರ ಮನೆಯಲ್ಲಿ, ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡು, ಅವ್ರ ಕೆಲಸ ಕಾರ್ಯದಲ್ಲಿ ಕಾರ್ಯ ಮಾಡು, ವಿದ್ಯಾಭ್ಯಾಸದಲ್ಲಿ ನೀ ಕಾರ್ಯ ಮಾಡು. ನೀನು ಸಮೃದ್ಧಿ, ನೆಮ್ಮದಿ, ಐಕ್ಯತೆ ಕೊಟ್ಟು ನಿನ್ನ ಒಂದು ಆತ್ಮದ ಆವೇಶವುಳ್ಳವರಾಗಿ ನಿನ್ನ ಮಕ್ಕಳು ಜೀವಿಸುವಾಗೆ ಅಂತ ಒಂದು ಆತ್ಮದಿಂದ ನಿನ್ನ ಮಕ್ಕಳನ್ನು ತುಂಬಿಸು ಕರ್ತಾನೆ. ಬಹುಶಃ ಕಳೆದಿನ ವಾರ ಸಹಿತ ಇವ್ರಿಗೆ ಬಲಹೀನ ಮಾಡಿ ಹಾಳು ಮಾಡಿರ್ಬೋದಪ್ಪ ಕರ್ತಾನೆ. ಈ ವಾರ ನಿನ್ನ ಮಕ್ಕಳು ನಿನ್ನಲ್ಲಿ ಮೊರೆ ಇಡುವಾಗ ನಿನ್ನ ಮಕ್ಕಳು ನೀನು ಬಲಪಡಿಸಿದವ್ರೆ, ನಿನ್ನ ಮಹಿಮೆ ಕಾಣುವಾಗಿ ನೀನು ಸಹಾಯ ಮಾಡು ಕರ್ತಾನೆ. ಇವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿರಲಿ. ಇವ್ರು ಯಾವ ವಿಷಯವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಚಿಂತಿಸ್ತಾರೋ ಅಂಥ ಸ್ಥಿತಿಯಲ್ಲಿ ದೇವ್ರೆ ನೀ ಕಾರ್ಯ ಮಾಡಿದವ್ರೆ. ನಿನ್ನ ವಾಕ್ಯದ ಹೇಳ್ತೀರಿ, ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಎಂಬುದಾಗಿ ನಿನ್ನ ವಾಕ್ಯದ ಹೇಳ್ತೀರಿ. ನಿನ್ನ ಮಕ್ಕಳು ಯಾವ ವಿಷಯ ಚಿಂತಿಸ್ತಾರೋ ದೇವ್ರೆ ಅದು ಪರಿಹಾರ ಮಾಡು ಕರ್ತಾನೆ. ಇವ್ರ ಯಜಮಾನ ಮಾರ್ಪಡಬೇಕಾ, ಇವ್ರ ಮಕ್ಕಳು ಮಾರ್ಪಡಬೇಕಾ, ಇವ್ರ ತಾಯಿ ತಂದೆ ಮಾರ್ಪಡಬೇಕಾ, ಇವ್ರ ಹೆಂಡತಿ ಮಾರ್ಪಡಬೇಕಾ, ನಿನ್ನ ಕಡೆ ತಿರುಗಿಕೊಳ್ಬೇಕಾ ಕರ್ತಾನೆ, ಸಹಾಯ ಮಾಡು ದೇವ್ರೆ. ಇವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ರಕ್ಷಣೆ ಇಲ್ಲನೋ ಕರ್ತಾನೆ, ಇವ್ರ ಕುಟುಂಬದಲ್ಲಿ ಯಾರು ನಿನ್ನ ದೇಹ ರಕ್ತದಲ್ಲಿ ಪಾಲ್ಬರ್ಲಿಕ್ಕೆ ಇಲ್ಲೇನೋ, ಚಾನ್ಸ್ ಇಲ್ಲೇನೋ ಕರ್ತಾನೆ. ಅಂಥವ್ರು ಯಾರು ಇರುವುದಾದರೆ ಅವರು ದೇವರೇ ಮೊದಲನೇದು ನಿನ್ನ ಸನ್ನಿಧಿಯಲ್ಲಿ ಬಂದು ಆಶ್ರಯಿಸುವಾಗೆ ಕಾರ್ಯ ಮಾಡು. ಎರಡನೇದವರನ್ನು ಮಾರ್ಪಡಿಸಿ ರಕ್ಷಣೆ ಕೊಟ್ಟು ನಿಮ್ಮ ದೇಹ ರಕ್ತದಲ್ಲಿ ಪಾಲ್ಬಗಿರುವ ಸಹಾಯ ಮಾಡು ದೇವ. ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಯಾರಾದ್ರೂ ಯಜಮಾನಾಗಲಿ ಮಕ್ಕಳಾಗಲಿ ಕುಡುಕುತನದಲ್ಲಿ ಬಿದ್ದೋಗಿರ್ಬೋದು, ಅವ್ರ ಕುಡುಕುತನದಲ್ಲಿ ಅನೇಕ ಒಂದು ರೋದನೆ ಒಳಗಾಗಿದ್ದಿರ್ಬೋದಪ್ಪ. ಅಂಥ ಒಂದು ಸ್ಥಿತಿಯಿಂದ ನೀನು ಬಿಡುಗಡೆ ಮಾಡ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ದೇವರೇ, ಅನೇಕ ಜನರಿಗೆ ಇಲ್ಲಿವರೆಗೆ ನೀನು ಮಾರ್ಪಡಿಸಿದ ಕರ್ತಾನೆ. ಇವ್ರ ಕುಟುಂಬದಲ್ಲಿ ಕೂಡ ಇಂಥವ್ರು ಯಾರು ಇದ್ದಾರೆ ದೇವರೇ ಮಾರ್ಪಡಿಸಿ ಕರ್ತಾನೆ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಮರಣ ಹಾಸ್ಯದಲ್ಲಿ ಏನೋ ಅನೇಕ ರೋಗ ವ್ಯಾಧಿಗಳು ನರಳಾಡ್ತಾ ಬಿದ್ದೋಗಿದ್ದಾರೇನೋ, ಇವತ್ತು ನೀನು ಪ್ರಾರ್ಥಿಸುವಾಗ ದೇವರು ಅವ್ರಿಗೆ ಸ್ವಸ್ಥತೆ ಮಾಡ್ತಾನೆ ಪ್ರಿಯರೇ. ಈ ದಿನ ಹೋಗಿ ಅವ್ರಿಗೆ ಹೇಳ್ರಿ, ನಮ್ಮ ಆಲಯದಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡಿದೆವು, ದೇವರು ನಿಮ್ಮ ಕಮ್ಮಿ ಸಮಯದಲ್ಲಿ ಸ್ವಸ್ಥತೆ ಮಾಡೇನೆಂಬುದಾಗಿ ನಿಮ್ಮ ಮನೆಯಲ್ಲಿ ಹೋಗಿ ಸ್ಪಷ್ಟವಾಗಿ ತಿಳಿಸ್ರ ಅವರಿಗೆ. ಈ ಶುಭ ವರ್ತಮಾನವನ್ನು ತಿಳಿಸ್ರ ಅವರಿಗೆ ಸ್ಪಷ್ಟವಾಗಿ. ದೇವ್ರ ಅದ್ಭುತ ಮಾಡ್ಯಾನ ಎಂಬುದಾಗಿ ತಿಳಿಸ್ರ ಅವರಿಗೆ. ಅವ್ರು ದೊಡ್ಡ ಸಾಕ್ಷಿಯಾಗಿ ನಿಲ್ಬೇಕು ಒಂದಿನ. ಅಯ್ಯೋ, ನನ್ನ ದೇವರು ನನ್ನ ಮೇಲೆ ದೃಷ್ಟಿ ಇಟ್ಟು ನನ್ನ ರಕ್ಷಿಸಿನ ಬಿಡುಗಡೆ ಮಾಡ್ಯಾನ ಎಂಬುದಾಗಿ ಸಾಕ್ಷಿ ಕೊಡ್ಬೇಕು ಅವ್ರು ಒಂದಿನ. ಅಂಥ ಸಾಕ್ಷಿಗೆ ಅವ್ರು ನಿಲ್ಲುವಾಗೆ ನೀವು ಕೃಪೆ ತೋರಿಸಿದೇವ್ರು ಎಂಬುದಾಗಿ. ದೇವ, ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿಮ್ಮ ಘನತೆ ಆಗಲಿ. ಒಳ್ಳೆ ಸಮಯ, ಸಂದರ್ಭ, ಅವಕಾಶ ಕೊಟ್ಟಿದೆ. ಪ್ರಾರ್ಥಿಸುವ ಹಾಗೆ ನಮ್ಮನ್ನು ಸಹಾಯ ಮಾಡಲಿಕ್ಕಾಗಲಿ ಸ್ತೋತ್ರ ಸಲ್ಲಿಸ್ತೀವಿ ಕರ್ತಾನೆ. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ನೀ
ನೀ ಮಾತ್ರ ಸಾಕೆ ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ನೀ ಮಾತ್ರ ಸಾಕೆ ನನಗೆ ಹೌದು ಯೇಸಪ್ಪ, ನೀನು ಒಬ್ಬನಿರುವುದಾದರೆ ನಮಗೆ ಸರ್ವವೆಲ್ಲದಪ್ಪ ಕರ್ತನೆ. ನೀನೊಬ್ಬ ನಮ್ಮ ಜೊತೆಗಿರುವುದಾದರೆ ನನ್ನ ಐಶ್ವರ್ಯ ಎಲ್ಲ ನಮ್ಮೊಟ್ಟಿರುತ್ತದೆ. ನೀನು ನಮ್ಮೊಳಗಿರುವುದಾದರೆ ಪರಲೋಕ ರಾಜ್ಯನೇ ನಮ್ಮೊಳಗೆ ಬರ್ತದೆ. ನೀನಿಲ್ಲದೆ ನಾವು ಕಳೆದಕ್ಕೆ ಹೋಗ್ಬಿಡ್ತೇವೆ. ನೀನಿಲ್ಲದೆ ನಾವು ಹಾಳಾಗಲಿಕ್ಕೆ ಹೋಗ್ಬರ್ತೇವೆ. ನಿನ್ನ ಸನ್ನಿಧಿಯನ್ನು ಬಯಸುವ ಹಾಗೆ, ನಿನ್ನ ಚಿತ್ತ ನೆರವೇರಿಸುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಒಂದು ಮಾತು ಸಾಕು ನನಗೆ ಒಂದು ಲೋಟ ಸಾಕು ನನಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ಹೌದು ಕರ್ತನೆ, ನೀನು ನಮಗೆ ಸಾಕಪ್ಪ ಕರ್ತನೆ. ನೀನಿರುವುದೇ ನಮ್ಮ ಜೀವನ ಮೇಲದ. ನೀನಿರುವುದರೆ ನಮ್ಮೆಲ್ಲರ ಜೀವಿತ ಅದ್ಭುತ ಅದ. ನೀನಿರುವುದರೆ ನಿನ್ನ ಮಕ್ಕಳು ಕುಟುಂಬ ಅದ್ಭುತವಾಗಿ ಕಟ್ಟಲಿಕ್ಕೆ ಅವಕಾಶ ಅದ. ನೀನಿರುವುದರೆ ಒಳ್ಳೆಯ ಒಂದು ಉನ್ನತ ಹೆಸರು ಮಕ್ಕಳು ಬೆಳಲಿಕ್ಕೆ ಅವಕಾಶ ಇದೆ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಪ್ಪ. ನೀನು ನಮಗೆ ಬೇಕು ಹೆಸರು, ನೀನು ನಮಗೆ ಬೇಕು ಕರ್ತನೆ. ನೀನಿಲ್ಲದೆ ನಮ್ಮ ಜೀವಿತನೇ ಬೇಡ್ತದ. ನೀನು ನಮಗೆ ಬೇಕು. ಎಷ್ಟು ಜನ ನನಗೆ ಬೇಕಾದ ಎಂಬುದಕ್ಕೆ ಪ್ರಾರ್ಥಿಸ್ತಾರೋ ಅವರೊಳಗೆ ಬಂದು ನೀನು ನಿವಾಸಿಸಿ ಅದ್ಭುತಗಳು ಮಾಡಬಹುದು. ನೀನಿಲ್ಲದೆ ನೀ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು ನೀನಿಲ್ಲದೆ ನೀ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ಹೌದು ದೇವ, ನಿನ್ನ ಒಂದೇ ಮಾತು ನಮ್ಮನ್ನು ಸಾಕು ಕರ್ತನೆ. ನೋಡಿದೆವು ಕರ್ತನೆ ಸ್ಪಷ್ಟವಾಗಿ ಅನೇಕ ಅದ್ಭುತಗಳು, ಅನೇಕ ಸೂಚಕ ಕಾರ್ಯಗಳು ನೀನು ಒಂದೇ ಮಾತಿನಲ್ಲಿ ಮಾಡಿದ್ರು. ಈ ಭೂಮಿ ಮೇಲ ದೇವರೇ ಬರೀ ಸಾಗರವನ್ನು ಕಂಡುಕೊಂಡಿದ್ದಪ್ಪ ಕರ್ತನೆ. ಈ ಭೂಮಿ ಬರಿದಾಗಿತ್ತು ದೇವರೇ. ನೀನು ಒಂದು ಮಾತಿನಿಂದ ನೀನು ಒಂದು ಕಡೆ ಆಗಲಿದ್ರೆ ಒಂದು ಕಡೆ ಆಗದಪ್ಪ ಕರ್ತನೆ. ಈ ಭೂಮಿ ಬೆಳೆ ಕೊಟ್ಟಂತ ಉತ್ಪತ್ತಿ ಆಗಲಿದ್ರೆ ಉತ್ಪತ್ತಿ ಆಗದಪ್ಪ ಕರ್ತನೆ. ಗಿಡಗಳು ಬೆಳೆಯಲಿದ್ರೆ ಗಿಡಗಳು ಬೆಳೆದಪ್ಪ ಕರ್ತನೆ. ಅದೇ ನಿನ್ನ ಒಂದು ಮಾತು ಸಾಕು ಕರ್ತನೆ. ನಮ್ಮ ಜೀವಿತ ರೋಗಗಳು ಕಟ್ಟಲ್ಪಡುವುದು ಕರ್ತನೆ. ಯಾರಾದರೂ ದೇವರೇ ನನ್ನ
ಸಾಕೆ ನನಗೆ. ಹೌದು, ಒಂದ್ ವೇಳೆ ದೇವರಿಲ್ಲದೆ ನೀನು ಕಳೆದೋಗಿದ್ದನು, ಯಾಕಂದ್ರೆ ಆತನ ಹುಡುಕಿಕೊಂಡು ಬರ್ತಾನೆ. ನಾನು ನೀತಿವಂತರಿಗೋಸ್ಕರ ಬಂದಿಲ್ಲ, ಪಾಪಿಗಳು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದೆ ಎಂಬುದಾಗಿ ಆತನ ಹೇಳ್ತಾನೆ ಸ್ಪಷ್ಟವಾಗಿ. ದೇವರು ನನಗೆ 2008ರಲ್ಲಿ ಡಿಸೆಂಬರ್ 29ನೇ ತಾರೀಕು 30ನೇ ತಾರೀಕು ನನ್ನನ್ನು ಹುಡುಕಿಕೊಂಡು ಬಂದನು. ಗೌರವಾಗಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳಲ್ಲಿ ಹೋಗಿದ್ದ, ವ್ಯಭಿಚಾರದಲ್ಲಿ ಹೋಗಿದ್ದ, ಅನೇಕ ಲೋಕದ ಕಡೆ ತಿರುಗಿಕೊಂಡು ದೌರ್ಜನ್ಯ ಮಾಡ್ತಕ್ಕಂಥ ಕುಡುಕುತನಲ್ಲಿ ಬಿದ್ದೋಗಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ದೇವರು ನನ್ನನ್ನು ಸ್ಪಷ್ಟವಾಗಿ ಹುಡುಕಿಕೊಂಡು ಬಂದನು. ನನ್ನನ್ನು ಮರಣದಿಂದ, ಅಪಾಯಗಳಿಂದ ದೇವರು ತಪ್ಪಿಸಿ ನಾನು ರಕ್ಷಿಸಲು ಪ್ರೇರಣೆ. ಒಂದು ವೇಳೆ ಈ ದಿನ ಈ ನಮ್ಮ ಆಲಯದಲ್ಲಿ ಇಂಥವ್ರು ಯಾರ ಇರುವುದಾದರೆ ದೇವರು ನೀನು ಹುಡುಕಿಕೊಂಡು ಬಂದನು. ನೀನು ಕಳೆದೋಗಿದೆ ನನ್ನ ಲೋಕದ ರೀತಿ, ಆತ್ಮಿಕವಾಗಿದ್ದಿ, ಆರಾಧನೆ ಮಾಡ್ತಕ್ಕಂಥವರಾಗಿದ್ದೀರಿ, ಒಳ್ಳೆ ಪ್ರಾರ್ಥನೆ ಪೂರ್ವಕವಾಗಿದ್ದೀರಿ, ಮತ್ತು ಕೂಡ ಕಳೆದೋಗಿರೋ ಲೋಕದ ರೀತಿಯಾಗಿ ಲೋಕದ ಮಾಯದಲ್ಲಿ ಮುಳುಗೋಗಿದ್ದೀರಿ. ನಾನು ಒಂದು ಸರ್ತಿ ನನ್ನ ದೇವರನ್ನು ಜ್ಞಾಪಕ ಮಾಡ್ಕೊಂಡೆ ಸ್ಪಷ್ಟವಾಗಿ. ದೇವರಿಗೆ ಹೇಳಿ, ದೇವ ನಾನು ಕಳೆದೋಗಿದ, ನನ್ನ ಹುಡುಕಿಕೊಂಡು ಬಂದಕ್ಕಾಗಿ ಸ್ತೋತ್ರ. ಈ ದಿನ ನನ್ನನ್ನು ರಕ್ಷಿಸತಕ್ಕಂಥ ದೇವರು ನೀನು ನನ್ನ ಮಧ್ಯದಲ್ಲಿ ಇದ್ದಿನ ಕಾರಣ ನಿನ್ನನ್ನು ನಾನು ಕೊಂಡಾಡ್ತಾ ಎಂಬುದ ಒಂದು ಸರ್ತಿ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನನ್ನ ದೇವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನನ್ನ ಜೀವನ ಕಾಲವೆಲ್ಲ 2008 ನನ್ನ ಜೀವನ ಕಾಲವೇ ಲೋಕದಲ್ಲಿ ಕಳೆದೋಗಿದ್ದು ಪ್ರಿಯರೇ. ನನ್ನನ್ನು ನನ್ನ ದೇವರು ಹುಡುಕಿಕೊಂಡು ಬಂದು ನನ್ನ ಒಳ್ಳೆ ಒಂದು ಪಾತ್ರನಾಗಿ ನಿಲ್ಲಿಸಲು ಪ್ರಿಯರೇ. ಒಂದು ನೀನು ಕೂಡ ಒಳ್ಳೆ ಪಾತ್ರಳಾಗಿ ನಾನು ಜೀವಿಸಬೇಕೆಂಬ ಉದ್ದೇಶ ನಿನ್ನ ಒಳಗದನ ಈ ಸಮಯದಲ್ಲಿ ಕರ್ತನ ಕಟ್ಟಿದ್ದೀನಿ. ಹುಡುಕ್ಲತ್ತ ನನ್ನ ದೇವರಿನ ಇನ್ನು ಹುಡುಕ್ಲತ್ತ ನನ್ನ ದೇವರು ಹುಡುಕ್ಲತ್ತ ಪ್ರಿಯರೇ. ದೇವರು ಕಟ್ಟಿದ್ದೀನಿ. ಒಂದ್ಸಲ ಚಪ್ಪಳೆ ತಟ್ಟು ದೇವರಿಗೆ ಮೈಗ ದೇವರಿಗೆ ಸ್ವಾಗತಿಸಿ, ದೇವ ನನ್ನ ಒಳಗೆ ಪಾಪ, ನನ್ನ ಹೃದಯ ಕಟ್ಟಲ್ಪಡುವಾಗಿ ನಿಮ್ಮ ದಯಾದಿಂದ ನನ್ನ ತುಂಬಿಸು ದೇವ. ನಿನ್ನ ಮಹಿಮೆ ಕಾಣುವ ಹಾಗೆ ನನ್ನನ್ನು ಸಾಕರಿಸು ಕರ್ತನೆ. ನಾನು ಕಳೆದೋಗಿದ್ದಪ್ಪ, ಪಾಪ, ದ್ರೋಹ, ಅಪರಾಧದಲ್ಲಿ ಬಿದ್ದೋಗಿದ್ದ, ಭಯಂಕರವಾಗಿ ಘೋರ ಸ್ಥಿತಿಯಲ್ಲಿ ಇದ್ದಿದ್ದ. ಅಯ್ಯ ದೇವಾ ನನ್ನೊಳಗೆ ಬಾ ಎಂಬುದಾಗಿ ಒಂದು ಸರ್ತಿ ನೀವು ಪ್ರಾರ್ಥನೆ. ಒಂದು ವೇಳೆ ಈ ಆನ್ಲೈನ್ನಲ್ಲಿ ಕೂಡ ಯಾರಾದರೂ ಈ ಪ್ರಾರ್ಥನೆಯಲ್ಲಿ ಪಾಲ್ವಾಗಿರುವುದರೆ ನಿನಗ ದೇವರು ಕರೆಯಲತನ ಸ್ಪಷ್ಟವಾಗಿ, ನಿನಗೆ ಕರೆಯಲತನ ದೇವರು ಸ್ಪಷ್ಟವಾಗಿ, ದೇವಾ ನನ್ನ ಒಳಗೆ ಬಾ ಎಂಬುದಾಗಿ ನೀನು ಕರಿ. ಇವ ನಿನ್ನ ಕೂಗಲತನ ಸ್ಪಷ್ಟವಾಗಿ. ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ, ನನ್ನ ಹೃದಯ ನಿನಗಾಗಿದೆ, ನನ್ನ ಜನ್ಮ ನಿನಗಾಗಿದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನೀ ಮಾತ್ರ ಸಾಕೆ ನನಗೆ. ನೀನು ಮಾತ್ರ ನಮ್ಮನ್ನು ಸಾಕು ಕರ್ತನೆ. ನೀನು ನಮ್ಮ ಒಳಗಿರುವುದರೆ ನಾವು ಆತ್ಮಿಕವಾಗಿ ಅದ್ಭುತವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ನೀನು ನಮ್ಮ ಒಳಗಿರುವುದರೆ ನಿನ್ನ ಸನ್ನಿಧಿಯನ್ನು ಆಶ್ರಯಿಸುವುದಕ್ಕೆ ಅವಕಾಶ ಇದೆ. ನೀನು ನಮ್ಮ ಒಳಗಿದ್ದು ಇರುವುದಾದರೆ
ನೀನು ಯಾವ ಕೆಲಸದಲ್ಲಿ ನಮ್ಮ ಹಿಡಿತೋ ಕೆಲಸದಲ್ಲಿ ಜವಾಬ್ದಾರಿಯಾಗಿ ನಾವು ನಡಿಲಕ್ಕೆ ಅವಕಾಶ ಇದೆ ಕರ್ತನೆ. ನೀನು ನಮಗೆ ಬೇಕು ಎಸಯ್ಯ, ನೀನು ನಮಗೆ ಬೇಕು ಎಸಯ್ಯ. ನೀನಿಲ್ಲದೆ ನಾವು ಕಳೆದು ಹೋಗ್ತೇವಪ್ಪ, ನೀನಿಲ್ಲದೆ ನಾವು ಹಾಳಾಗೋಗ್ತೇವೆ ಕರ್ತನೆ. ನೀನಿಲ್ಲದೆ ನಮ್ಮ ಬದುಕೆ ಬರಡು ಭೂಮಿಗೆ ಸಮನಾಗಿದೆ ದೇವ. ನೀನು ನಮ್ಮೆಲ್ಲರ ಜೀವಿತದಲ್ಲಿ ಬಾಕಾಡ್ತಾನೆ, ನಮ್ಮೆಲ್ಲರ ಹೃದಯದಲ್ಲಿ ಬಾಕಾಡ್ತಾನೆ. ಇವತ್ತಿನ ದಿನ ಯಾರು ದೇವರೇ ನನ್ನ ಜೀವಿತದಲ್ಲಿ ಬಾ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಿರೋ, ನನ್ನ ಜೀವಿತ ಎಂಥದ್ದು ದೇವರು ನನ್ನ ಸರಿ ಮಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಿರೋ, ಒಂದಿನ ದೊಡ್ಡ ಸಾಕ್ಷಿಗಾಗಿ ದೇವರು ನಿಮ್ಮನ್ನು ನಿಲ್ಲಿಸ್ಲತ್ತಾನ ಪ್ರೇಯರೇ. ದೊಡ್ಡ ಸಾಕ್ಷಿಗಾಗಿ ದೇವರು ನಿಮ್ಮನ್ನು ನಿಲ್ಲಿಸ್ಲತ್ತಾನ ಪ್ರೇಯರೇ. ನೀವು ಬರೆದಿಟ್ಕೊಡ್ರಿ, ದೇವರು ನನ್ನ ಜೀವಿತದಲ್ಲಿ ಈ ದಿನ ಫಲನೆ ದಿನ ವಿಷಯದನ್ನ ಪ್ರಾರ್ಥನೆ ಮಾಡಿದ ದೇವರು ನನ್ನ ಜೀವಿತದಲ್ಲಿ ನನ್ನ ಮನೆಯಲ್ಲಿ ಇಂಥದ್ದು ಅದ್ಭುತ ಮಾಡಿ ಎಂಬುದಾಗಿ ಒಂದು ದೊಡ್ಡ ಸಾಕ್ಷಿದೊಂದಿಗೆ ನೀವು ಬರಲಿಕ್ಕೆ ಸಿದ್ಧರಾಗಿದ್ದರು. ಒಂದು ದಿನ ಪರಿಶುದ್ಧಾತ್ಮ ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ಕರ್ತನೆ. ಯಾರನ್ನು ನೀನು ಕರೆದಿರ್ತೀಯೋ, ಯಾರನ್ನು ಯಾವ ಸ್ತರದಲ್ಲಿ ಇಡ್ತೀಯೋ, ಯಾರು ನನ್ನ ಕಡೆ ತಿರುಗಿಕೊಂಡಾರೋ ಎಂಬುದಾಗಿ ದೇವರೇ ನೀನು ಭಾವಿಸ್ತೀಯೋ ಅವ್ರ ಜೀವಿತದಲ್ಲಿ ಮೇಲಾದ ದೇವರೇ ಒಂದು ದಿನ ದೊಡ್ಡ ಸಾಕ್ಷಿಗಳಕ್ಕೆ ಅವಕಾಶ ಇದೆ. ಅವ್ರ ಪಾಪ ದ್ರೋಹ ಅಪರಾಧಗಳಲ್ಲಿ ಅಳಿಸ್ಬಿಡು ದೇವರೇ. ನಿನ್ನ ಮಹಿಮೆ ಕಾಣುವಾಗ ಸಹಕರಿಸಿ. ಈ ದಿನ ನಿನ್ನ ಒಂದು ಅಮೂಲ್ಯ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಿಸು ಕರ್ತನೆ ದೇವ. ಕಡಿಮಾಗಲಂತ ರೋಗದಿಂದ ನರಳಾಟದಿಂದ ಕೆನಡಾದಲ್ಲಿ ಆನಂದ ಸಹೋದರು ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ನರಳಾಡ್ತಕ್ಕಂಥನಾಗಿದ್ದನು ಪ್ರೇರೆ. ರಕ್ತದ ಒಂದು ಉಲ್ಟಿ, ತಿರುಗಿ ಹೆಡುಕು ಬೆನ್ನು ಡೊಂಕ ವಿಪರೀತವಾಗಿರ್ತಕ್ಕಂಥ ನೋವುಲಿಂದ ನರಳಾಡ್ತಕ್ಕಂಥನಾಗಿದ್ದನು ಪ್ರೇರೆ. ಒಂದು ಸರ್ತಿ ಅವನಿಗೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಅದ್ಭುತ ಮಾಡ್ತಾನೆ ದೇವ. ಆ ಮಗನಿಗೆ ನಾವು ಪ್ರಾರ್ಥಿಸೋ, ಸೋದರಿಗೆ ನಾವು ಪ್ರಾರ್ಥಿಸೋ ಕರ್ತನೆ. ಕಷ್ಟಕರದಲ್ಲಿ ರೋಗ ವ್ಯಾಧಿಯಲ್ಲಿ ಮುಳುಗ್ಯಾನ ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತವನ್ನ ಮೇಲೆ ಚಾಚಿ ಅವನಿಗೆ ಮುಟ್ಟಿ ವಾಸಿ ಮಾಡ್ರಿ, ಅವನಿಗೆ ಸ್ವಸ್ಥತೆ ಮಾಡ್ರಿ, ಬಿಡುಗಡೆ ಕೊಡ್ರಿ, ಒಳ್ಳೆ ಒಂದು ಆರೋಗ್ಯತೆ ಬೆಳೆಸಿಕೊಡಪ್ಪ ಕರ್ತನೆ. ಹಣವನ್ನು ಸಂಪಾದನೆ ಮಾಡ್ಬೇಕೆಂಬುದು ಹೋಗಿದ್ದಾನೆ ಕರ್ತನೆ. ಹಣದ ಆಸೆದಿಂದ ಹೋಗಿನಪ್ಪ ಕರ್ತನೆ. ನನ್ನ ಕುಟುಂಬಕ್ಕೆ ಉನ್ನತ ಸ್ಥಿತಿ, ನನ್ನ ಕುಟುಂಬಕ್ಕೆ ಸಮೃದ್ಧಿ ಇರ್ಬೇಕೆಂಬ ಆಸೆ ಇಟ್ಕೊಂಡೋಗ್ಯಾನ ದೇವರೇ. ಆದರೆ ಆ ಮಗನ ಜೀವಿತದಲ್ಲಿ ಒಂದು ಘಟನೆ ನೋಡ್ತಿದ್ದೇವೆ ಕರ್ತನೆ. ಅದನ್ನ ಪ್ರಾರ್ಥಿಸ್ತಾ ಆ ಮರಣಕರ ಅಪಾಯದಿಂದ ಆ ಮಗನನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸು ಕರ್ತನೆ. ಆ ಮಗನನ್ನು ಕೈಲಿ ಕೊಡ್ತೇವೆ ಕರ್ತನೆ, ಗುಣಪಡಿಸು ದೇವ್ರೆ. ನೀನು ಸ್ವಸ್ಥತೆ ಮಾಡು, ನೀನು ಒಳ್ಳೆ ಆರೋಗ್ಯ ಕೊಡು. ಕಟ್ಟಲ್ಪಟ್ಟದ ಸೈತನ ಅಧಿಕಾರ, ಮೋಸ, ವ್ಯಭಿಚಾರ, ಪಾಪ, ದ್ರೋಹ, ಅಪರಾತ್ಮ, ಮಾಟ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಂತ ಅಧಿಕಾರ ಬೆಂಕಿ ಹಾಕ್ತು ಕರ್ತನೆ. ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ಅಲ್ಲ ರೋಗ ಸುಟ್ಟೋಗ್ಬೇಕು ನಜರತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣ ಕಟಾಕ್ಷ ಅನುಗ್ರಹದಿಂದ ಮಗನ ಮೇಲೆ ನೀನು ದಯಪಾಲಿಸ್ತೀವಿ ನಾವು ಪ್ರಾರ್ಥಿಸ್ತೇವೆ, ತುಂಬಿಸ್ತೀವಿ ನಾವು ಪ್ರಾರ್ಥಿಸ್ತೇವೆ. ಇನ್ನು ಅನೇಕ ಜನರು ಪ್ರಾರ್ಥನೆ ಮನೆಗಳು ಒಬ್ಬ ಕರ್ತನೆ, ಅವರೆಲ್ಲರ ವಿಷಯ ನಾವು ಪ್ರಾರ್ಥಿಸ್ತೇವೆ. ಯಾರ್ಯಾರು ಯಾವ ಸಮಸ್ಯೆ ಎದುರ್ಕೊಂಡು ಬಂದು ಆಲಯದಲ್ಲಿ ಸೇವಕರೆಂಬುದನ್ನು ನಮ್ಮನ್ನು ಒಪ್ಪಿಸಿದರೋ ಅವರೆಲ್ಲರ ವಿಷಯ ನಾವು ಪ್ರಾರ್ಥಿಸ್ತಾ ನೀನು ಬಲಪಡಿಸಿ, ಒಳ್ಳೆ ಒಂದು ಆರೋಗ್ಯ ದಯಪಡಿಸಿಕೊಟ್ಟು ನಿಮ್ಮ ದಯ ಕರುಣ ಕಟಾಕ್ಷಣಗಳು ತುಂಬಿಸಿರಿ. ನೀನು ಹೇಳಿದಿ ಈ ವರ್ಷದಲ್ಲಿ ಸಾಲದ ಒಂದು ಬಾಧ್ಯತೆಯಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ದೀನಿ. ಯಾರ್ಯಾರು ಕಷ್ಟಪಟ್ಟು ಪ್ರಯಾಸ ಪಡ್ತಿದ್ದಾರೆ ಕರ್ತನೆ, ಅವ್ರಿಗೆ ಸಾಲದ ಒಂದು ಬಾಧ್ಯತೆಯಿಂದ ನಿನ್ನ ಬಿಡುಗಡೆ ಮಾಡೋದಕ್ಕಾಗಲಿ ಸಿದ್ಧವಾಗಿದ್ದೆ ಸ್ತೋತ್ರ. ಕೆಲವೊಬ್ಬರು ಕೈಯಿಂದ ಬೇಕಾದಂತ ಎಂಬುದಾಗಿ ವಿಷಯದಲ್ಲಿ ವೆಚ್ಚವಾಗಿ ಖರ್ಚು ಮಾಡಿ ಸಾಲವನ್ನು ಮಾಡ್ಕೊಳ್ತಾರೆ ಕರ್ತನೆ. ಮತ್ತು ಇವ್ರ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಕರ್ತನೆ. ಯಾರು ಪ್ರಯಾಸ ಪಟ್ಟು ಕಷ್ಟಪಟ್ಟು ನಿನ್ನ ಕಡೆ ಸಂಪೂರ್ಣ ಮನಪೂರ್ವಕವಾಗಿ ತಿರುಗಿಕೊಂಡಿರ್ತಾರೋ ದೇವ್ರೆ, ಅವ್ರಿಗೆ ಒಳಗಿರ್ತಕ್ಕಂಥ ಎಲ್ಲ ಸಾಲದ ಒಂದು ಬಾಧ್ಯತೆಯನ್ನು ಬಿಡುಗಡೆ ಕೊಡು. ಎಲ್ಲ ತರ ಕಾಯಿಲೆ ರೋಗ ವ್ಯಾಧಿಗಳನ್ನು ಬಿಡುಗಡೆ ಕೊಡು. ಆತ್ಮಿಕವಾಗಿ ಬಲಪಡಿಸು, ಆರ್ಥಿಕವಾಗಿ ಬಲಪಡಿಸು. ನಿನ್ನ ಸನ್ನಿಧಿ ಅನುಭವಿಸುವಾಗ ನೀನು ಕಾರ್ಯ ಮಾಡ್ತೇವೆ ದೇವ. ಇವತ್ತು ಅನೇಕ ಒಂದು ಅದ್ಭುತ ಮಾಡಿದ್ದೀನಿ ಸ್ತೋತ್ರ. ಯಾರಿಗೊತ್ತು ಮನೆಯಲ್ಲಿ ಹೋಗಿ ದೇವಾ ಎಂಬುದಾಗಿ ಕಡೆ ತಿಳಿದುಕೊಂಡಿರ್ತಾರೋ ಅವ್ರ ಜೀವಿತ ನಿನ್ನ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನ ಎಲ್ಲರೂ ನಿನ್ನ ಒಂದು ಆಶೀರ್ವಾದ ಕೈ ಹಿಡಿದುಕೊಂಡು ಮನೆಗೆ ಹೋಗುವಾಗ ನೀನು ಸಹಾಯ ಮಾಡು ಕರ್ತನೆ. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿ ಮತ್ತು ಕೃಪೆ ಜ್ಞಾನ ಅನುಗ್ರಹ ತುಂಬಿಸು ಕರ್ತನೆ. ವಾಕ್ಯಗಳಿಗೆ ಸ್ವಲ್ಪ ನೀನು ನನ್ನ ಮೊದಲು ಮಾತಾಡಿ ನನ್ನ ಬಾಯಿ ತುಂಬಿದ ನಾಳುಗಳು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡಿದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ನಾವು ಸಿದ್ಧವಾಗ್ಲಕ್ಕೆ ಸಾಧ್ಯದ ಕರ್ತನೆ. ನಿನ್ನ ವಾಕ್ಯದೊಟ್ಟಿಗೆ ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣಶೀಲ ತಗೋಪಿಸ್ಕೊಡ್ತೇವಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೇವೆ. ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಮನುಷ್ಯನ ಜೀವಿತ ಕಟ್ಟಲ್ಪಡ್ಬೇಕಾದ್ರ ಏನ್ ಮಾಡ್ಬೇಕ್ರಿ? ಯಾರೆಲ್ಲ ಕಟ್ಕೋಬೇಕು? ಯಾರೆಲ್ಲ ಕಟ್ಕೋಬೇಕು? ದೇವರಲ್ಲಿ ನಿಮ್ಮ ಜೀವಿತವನ್ನು ಏನು ಮಾಡಬೇಕು? ಕಟ್ಕೋಬೇಕು ಪ್ರೇರೆ. ಮಾನವರಲ್ಲಿ ನಮ್ಮ ಜೀವಿತ ಕಟ್ಟಿದೇವು ಅಂದ್ರೆ ಒಂದಿನ ನಮ್ಮ ಜೀವಿತಕ್ಕೆ ನಮಗೆ ಹಾನಿದ. ಒಂದು ವೇಳೆ ದೇವರಲ್ಲಿ ನಿಮ್ಮ ಜೀವಿತವನ್ನು ಕಟ್ಕೊಂಡಿದ್ರ ಅದು ಉತ್ತಮ ಮತ್ತು ಅದ್ಭುತದ. ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಕಷ್ಟಕರ ವೇದನೆಗಳಲ್ಲಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ
ಬಲಪಡಿಸಕೊಂತನಾಗಿರ್ತಾನೆ. ಅದಕ್ಕೆ ನಿಮ್ಮ ಜೀವಿತಗಳು ನೀವು ಕಟ್ಕೋಬೇಕು ದೇವರಲ್ಲಿಯೇ. ಸ್ವಾಮಿ ಇಲ್ಲದೆ ನಮ್ಮ ಜೀವಿತನೇ ವ್ಯರ್ಥದ. ಸ್ವಾಮಿ ಒಂದು ವೇಳೆ ನಮಗಾಗಿ ಲೋಕಕ್ಕೆ ಬಂದಿಲ್ಲ, ಆತನ ರಕ್ತವನ್ನು ಸುರಿಸಿದಿಲ್ಲ, ಆತನ ದೇಹವನ್ನು ಚೂರು ಮಾಡ್ಕೊಂಡಿದ್ದಿಲ್ಲ, ಸೆಲ್ಮೆ ಮೇಲೆ ಆತನ ಮರಣ ಹೊಂದಿಲ್ಲ ಅಂದ್ರೆ ನಾವಿನ್ನೂ ಹಾಗೆ ಇರ್ತಿದ್ದೆವು. ಪರಲೋಕ ರಾಜ್ಯವನ್ನು ನಾವು ಕಳ್ಕೊತೀವಿ ಸ್ಪಷ್ಟವಾಗಿ. ಅತಿ ಹೆಚ್ಚಿಗೆ ಸ್ಪೀಡ್ ಓಡುವುದಕ್ಕಾಗಿ ಬುಲೆಟ್ ಟ್ರೈನ್ಗಳು ಹೇಗೆ ಬಂದವೋ ಅಂಥ ಒಂದು ಜೀವನ ಈ ಲೋಕದಲ್ಲಿ ಆಗ್ಯಾವ. ಇವಾಗ ಇಂಥ ಒಂದು ಸ್ಥಿತಿಯಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇನ್ನೂ ದೇವರ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ಸಂಪೂರ್ಣವಾಗಿ ಆತನ ಸನ್ನಿಧಿಯನ್ನು ನಾವು ಆಶ್ರಯಿಸುವಾಗ ದೇವರಿನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿ ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಆದರೆ ನೋಡ್ತೇವೆ ಸ್ಪಷ್ಟವಾಗಿ, ಕಷ್ಟದಲ್ಲಿ ಇರುವವರಿಗೆ ನಗು ಗೊತ್ತಿರಲ್ಲ ಪ್ರಿಯರೇ. ಕಷ್ಟದಲ್ಲಿ ಇರ್ತಕ್ಕಂಥ ಮನುಷ್ಯನ ಯಾರು ನಗ್ತಕ್ಕಂಥವ್ರಾಗಿರ್ತಾರ? ಕಷ್ಟದಲ್ಲಿ ಯಾರ್ಯಾರು ನಗು ಬರ್ತದ? ಸಂತೋಷ ಅವ್ರ ಮುಖದಲ್ಲಿ ಕಾಣಿಸ್ತದ? ಯಾವಾಗಲೂ ಕಣ್ಣೀರು, ಯಾವಾಗಲೂ ದುಃಖ, ಯಾವಾಗಲೂ ವೇದನೆ, ಯಾವಾಗಲೂ ರೋದನೆ, ಭಾಳ ಕಷ್ಟಕರ ಜೀವನ ಎಂಬುದಾಗಿ, ಅಯ್ಯೋ ನಮ್ಮ ಪರಿಸ್ಥಿತಿ ಹಿಂಗ, ನಮ್ಮ ಜೀವಿತ ಹಿಂಗೆ ಎಂಬುದಾಗಿ ಏನು ಮಾಡ್ತೇವೆ ನಾವು ಕುಂಗಿದ್ದೇವೆ ಪ್ರಿಯರೇ. ನಗು ಎಂಬುದಾಗಿ ನಮ್ಮ ಮುಖದಲ್ಲಿ ಕಾಣುವುದೇ ಇಲ್ಲ. ಕಾಣಿಸಿದ್ರೆ ನಗು ಕಾಣಿಸ್ತದ? ಕಾಣಲ್ಲ. ಸಂತೋಷವಾಗಿರ್ತಕ್ಕಂಥ ಮುಖ ಕಾಣಲ್ಲ. ಯಾಕಂದರೆ ಸುಖದಲ್ಲಿರುವವರಿಗೆ, ಸಂತೋಷದಲ್ಲಿರುವವರಿಗೆ ಕಷ್ಟ ಏನೆಂಬುದಾಗ ಅವ್ರಿಗೆ ಗೊತ್ತಿರಲ್ಲ. ಸಂತೋಷವಾಗಿರ್ತಾರೋ, ಯಾರಲ್ಲಿ ಸಮೃದ್ಧಿ ಧನ ಐಶ್ವರ್ಯ ಇರುತ್ತದೋ ಅವ್ರ ಬಳಿ ಏನಿರ್ತದೆ ಗೊತ್ತಾನ, ಕಷ್ಟ ಎಂಬುದಾಗ ಅವ್ರಿಗೆ ಗೊತ್ತಾಗಲ್ಲ. ಕಷ್ಟ ಬಂದರೂ ಕೂಡ 1000 10,000 ಎಷ್ಟೋ ಏನೇನೋ ಮಾಡಿ ಅವ್ರು ಖರ್ಚು ಮಾಡಿ ಅವಾಗಿಂದ ಅವಾಗ ಅದು ಸರಿ ಮಾಡ್ಕೋತಾರೆ ಪ್ರಿಯರೇ. ಆದರೆ ಕಷ್ಟದಲ್ಲಿ ಇದ್ದಂಥ ಮನುಷ್ಯನ ಒಳಗೆ ಸಂತೋಷ ಎಂಬುದಾಗಿ ಕಾಣಬರಲ್ಲ. ಮತ್ತು ಒಂದು ವೇಳೆ ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕ ಸಂಪೂರ್ಣವಾಗಿ ನೀವು ಆತನ ಸನ್ನಿಧಿಲಿ ಇದ್ದೀರಿ ಅಂದ್ರೆ ದೇವರು ನಿಮ್ಮನ್ನು ಮೇಲ್ ಮಾಡ್ತಾನೆ ಪ್ರಿಯರೇ. ಮತ್ತು ಕಷ್ಟದಲ್ಲಿ ನೀವು ಎಷ್ಟು ಅನುಭವದಿಂದ ನೀವು ಮುಂದಕ್ಕೆ ಪಡಿತೀರೋ ಅಷ್ಟು ಉತ್ತಮವಾಗಿ ದೇವರು ನಿಮ್ಮನ್ನು ನಡೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಅಷ್ಟು ಉತ್ತಮವಾಗಿ ದೇವರ ಸಹವಾಸದಲ್ಲಿ ನೀವು ಬೆಳಿವಾಗ, ದೇವರೊಟ್ಟಿಗೆ ಅನನ್ಯತೆ ಐಕ್ಯದಲ್ಲಿ ಇರುವಾಗ ಯಾರು ಬೆಳೆಸ್ತಾವ? ದೇವರು ನಿಮ್ಮನ್ನು ಬೆಳೆಸ್ತಾನೆ. ನೀವು ಕಷ್ಟದಲ್ಲಿದ್ದೀರಿ ಎಂಬುದಾಗಿ ನೀವು ಅನ್ಕೊಂಡಿರ್ಬೋದು, ದುಃಖದಲ್ಲಿದ್ದಿದ್ದ ಅನ್ಕೊಂಡಿರ್ಬೋದು. ಆದರೆ ದೇವರು ನಿಮ್ಮೊಳಗಿದ್ದು ನಿಮ್ಮನ್ನು ಅದ್ಭುತವಾಗಿ, ನಿಮ್ಮನ್ನು ಉನ್ನತ ಈ ಸ್ಥಾನದಲ್ಲಿ ಬೆಳೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಮಾತ್ರ ನೀನು ಸಿದ್ಧವಾಗಿರ್ಬೇಕಷ್ಟೇ. ನೀನು ಹೇಗೆ ಇದ್ದಿ? ಕಷ್ಟಕರ ಸಮಸ್ಯೆದನ ಕಷ್ಟದಲ್ಲಿ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿದ್ದೆ. ಆದರೆ ನಿನಗೆ ಅನುಭವಿಸ್ತಿರ್ಬೋದು, ನಿನಗೆ ಅನ್ನಿಸ್ತಿರ್ಬೋದು, ನಾನು ಕಷ್ಟದಲ್ಲಿದ್ದ, ನಾನು ಶ್ರಮೆದಲ್ಲಿದ್ದೆ, ನಾನು ದುಃಖದಲ್ಲಿದ್ದ ಎಂಬುದಾಗಿ ನೆನ್ಕೋತಿರ್ಬೋದು. ಆದರೆ ಕಷ್ಟದಲ್ಲಿದ್ದವ್ರಿಗೆ ಮಾತ್ರ ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ. ಸಂತೋಷ ಉಳ್ಳವರು ಕೂಡ ದೇವರು ಸಹಾಯ ಮಾಡ್ತಾನೆ. ಆದರೆ ಕಷ್ಟದಲ್ಲಿರುವವರಿಗೆ ಎಂದಿಗೂ ಸೋಲು ಇಲ್ಲ. ಕಷ್ಟವನ್ನು ಅನುಭವಿಸುತ್ತಾ ಕಷ್ಟದಲ್ಲಿ ಅಯ್ಯ ದೇವ ಎಂಬುದಾಗಿ ಮನಪೂರ್ವಕವಾಗಿ ಸಂಪೂರ್ಣವಾಗಿ ಯಾರು ಆತನ ಕಡೆ ತಿರುಗಿಕೊಂಡಿರ್ತಾರೋ ಅವ್ರಿಗೆ ಎಂದಿಗೂ ಸೋಲೇ ಇಲ್ಲ. ಯಾಕೆ ಸೋಲಿಲ್ಲ ಅಂದ್ರೆ ದೇವರು ಅವ್ರ ಪಕ್ಷವನ್ನ ಪ್ರಿಯರೇ. ಸುಖ ಸಂತೋಷ ಇದ್ದವ್ರು ಎಂದಿಗೂ ಅತಿ ಹೆಚ್ಚಿಗೆ ಪ್ರಾರ್ಥನೆ ಮಾಡಲ್ಲ. ಸುಖ ಸಮೃದ್ಧಿ ಇದ್ದರೊಳಗೆ ಪ್ರಾರ್ಥನೆ ಜೀವಿತ ಹೆಚ್ಚಿಗಿರಲ್ಲ. ಆದರೆ ಯಾರೊಳಗೆ ಅತಿ ಹೆಚ್ಚಿಗೆ ಪ್ರಾರ್ಥನೆ ಇರ್ತಗೋತನ ಕಷ್ಟದಲ್ಲಿ ಬಿದ್ದಂಥ ಮನುಷ್ಯನು. ಅದಕ್ಕೆ ಹೇಳ್ತಾನ, ಕಷ್ಟದಲ್ಲಿ ಇದ್ದಂಥ ಈ ಮನುಷ್ಯನು ನನಗೆ ಬೇಡರು ನಾವು ಅವನಿಗೆ ಸಹಾಯ ಮಾಡ್ತೇವೆ. ಕಷ್ಟದಲ್ಲಿ ಮೊರೆ ಇಡ್ರಿ, ಕಷ್ಟದಲ್ಲಿ ಪ್ರಾರ್ಥನೆ ಮಾಡ್ರಿ, ಕಷ್ಟದಲ್ಲಿ ಈ ರೀತಿಗಿರಿ ನೀವು ಸ್ಪಷ್ಟವಾಗಿ ಪ್ರಾರ್ಥನೆ ಎಂಬುದಾಗಿ ನಿಮಗೊಂದು ಐದಾದ ಪ್ರೇರೆ ಸ್ಪಷ್ಟವಾಗಿ. ರೋಗದಲ್ಲಿದ್ದಂಥ ಮನುಷ್ಯನಿಗೆ ಔಷಧ ಎಷ್ಟು ಪ್ರಾಮುಖ್ಯತೆ ಅದನೋ ಕಷ್ಟದಲ್ಲಿದ್ದಂಥ ಮನುಷ್ಯನಿಗೆ ಪ್ರಾರ್ಥನೆ ಮತ್ತು ದೇವರು ಅಷ್ಟು ಅವಶ್ಯಕತೆ ಅದ ಪ್ರಿಯ. ಹಲ್ಲೆಲೂಯ. ನೆಹೆಮೀಯ 4ನೇ ಅಧ್ಯಾಯ ಅದರ 20ನೇ ವಚನ. ಯಾರು ಸಿಗ್ತವ್ರು ಹೋದ್ರಿ? ನಿಮಗೆ ಕೊಂಬಿನ ಧ್ವನಿಯು ಯಾವ ಸ್ಥಳದಿಂದ ಕೇಳಿ ಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರಕ್ಕೆ ಕೂಡಿ ಬನ್ನಿರಿ, ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಂದು ಹೇಳಿದನು ಎಂಬುದಾಗಿ. ಯಾರಿಗೋಸ್ಕರ ಯಾರು ಯುದ್ಧ ಮಾಡ್ತಾರ? ನಿಮಗೋಸ್ಕರ ದೇವರು ಯುದ್ಧವನ್ನು ಮಾಡ್ತಾನೆ. ಯಾಕಂದ್ರೆ ಯಾರು ನೀತಿ ಪ್ರೀತಿ ಸತ್ಯತೆ ಉಳ್ಳವರಾಗಿರ್ತಾರೋ ಅವ್ರಿಗೆ ಕಷ್ಟ ಬರ್ತಾವ, ಶ್ರಮೆಗಳು ಬರ್ತಾವ, ಸಂಕಟಗಳು ಬರ್ತಾವ. ಆದರೆ ಇವೆಲ್ಲ ಶ್ರಮೆ ಸಂಕಟಗಳು ಬಂದಾಗ ದೇವರು ನಿಮ್ಮ ಪಕ್ಷವಾಗಿದ್ದು ಯುದ್ಧ ಮಾಡ್ತಾನೆ ಪ್ರಿಯರೇ. ದೇವರೇ ನಿಮ್ಮ ಪಕ್ಷವಾಗಿದ್ದು ಯುದ್ಧ ಮಾಡುವಾಗ ನಿಮ್ಮನ್ನು ಸೋಲಿಸುವವರು ಯಾರು? ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮ ಕೈಯನ್ನು ಹಿಡಿದು ನಿಮ್ಮ ನಡೆಸುವಾಗ ದೇವರ ಕೈಯಲ್ಲಿ ತೆಗೆದುಕೊಳ್ತಕ್ಕಂಥವ್ರು ಯಾರು? ಯಾರು ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಸೈತನ ನಿಮ್ಮನ್ನು ಹಣಿಕಾಗಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ದೂರದಿಂದ ನೋಡಿದ್ರು ಕೂಡ ನಿಮ್ಮ ಹತ್ತಿರ ಕತನಿಗೆ ಬರ್ಲಕ್ಕಾಗಲ್ಲ. ಯಾಕಂದ್ರೆ ದೇವರು ಯಾರೊಟ್ಟಿಗನ?
ಅಲ್ಲಲುಯ್ಯ. ದೇವರು ನಿಮ್ಮ ಸಂಗಡನ, ನಿಮ್ಮೊಟ್ಟಿಗೆ ದೇವರನ, ನಿಮ್ಮ ಸಂಗಡ ದೇವರು ಇರುವಾಗ ಸೈತನ ದೂರದ ಹಣಿಕೆ ನೋಡ್ತಾನಾದ್ರೆ ಹತ್ತಿರ ಬಂದ ತಕ್ಷಣ ಅಯ್ಯೋ ಇಲ್ಲ ನಂಗೆ ನಿಂದಿರ್ಲಕ್ಕೆ ಸ್ಥಳ ಇಲ್ಲ, ಇಲ್ಲ ನಂಗೆ ಕೂಡ್ಲಕ್ಕೆ ಸ್ಥಳ ಇಲ್ಲ ಎಂಬುದಾಗಿ ಏನು ಮಾಡ್ತಾನ, ಸೈತನು ನಿಮ್ಮನ್ನು ಬಿಟ್ಟು ಓಡ್ತಾನೆ ಪ್ರೇರೆ. ಈ ನೆಹಮ್ಯನು ಯಾಕೆ ಈ ಪುಸ್ತಕದಲ್ಲಿ ಈ ರೀತಿಗೆ ಬರ್ತಾನೆ? ಯೆರೂಸಲೇಮ್ ಪಟ್ಟಣದೊಂದು ಗೋಡೆಯನ್ನು ಕಟ್ತಕ್ಕಂತನಾಗಿದ್ದಾನಲ್ಲಿ. ಯೆರೂಸಲೇಮ್ ಪಟ್ಟಣ ಗೋಡೆಯನ್ನು ಕಟ್ಟುವಾಗ ಅಲ್ಲಿ ಅನೇಕೊಂದು ಅಡ್ಡಿ ಅಭ್ಯಂತರಗಳು ಬಂದವ ಪ್ರೇರೆ. ಅಲ್ಲಿರ್ತಕ್ಕಂಥ ಅರಸರು ಏನ್ ಮಾಡ್ಯಾರ, ಅಲ್ಲಿ ಸಮಸ್ಯೆ ಮಾಡ್ಯಾರ ಪ್ರೇರೆ. ಅಲ್ಲಿರ್ತಕ್ಕಂಥ ಅರಸರು ಆ ಗೋಡೆಯನ್ನು ಕಟ್ಟುವುದಕ್ಕಾಗಿ ಅಡ್ಡಭ್ಯಂತರ ಮಾಡಿರ್ತಾರೆ ಪ್ರೇಯರು. ಅಡ್ಡಭ್ಯಂತರ ಮಾಡಿದ್ದಾಗ ಅಲ್ಲಿ ಆ ವಿರೋಧಿಗಳು ಎಷ್ಟು ಎದುರಿಸ್ತಾರೋ, ಎಷ್ಟು ಸಮಸ್ಯೆ ಸಂಕಟಕ ಈ ಗೋಡೆ ಕಟ್ಟಂತ ಸಮಯದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಈ ಕಾರ್ಯಗಳನ್ನು ಅವರು ಮಾಡುತ್ತಾರೋ ಅವರಿಗೆ ವಿರುದ್ಧವಾಗಿ ಅವ್ರಿಗೆ ಎದುರಾಗದ್ದು, ಅವ್ರಿಗೆ ಹೇಗೆ ಅವ್ರ ಜೊತೆ ಯುದ್ಧ ಮಾಡಬೇಕು, ಹೇಗೆ ನಾವು ಅವರಿಂದ ಗೆದಬೇಕು, ಹೇಗೆ ಯಾವ ರೀತಿ ನಾವು ಮುಂದೂಡಬೇಕೆಂಬುದಾಗಿ ಉದ್ದೇಶ ಆಸೆ ಇಟ್ಕೊಂಡು ನೆಹಮ್ಯ ಈ ಮಾತಾಡ್ತಾನೆ ಪ್ರೇಯರಲ್ಲಿ. ನೆಹಮ್ಯ ಈ ಮಾತಾಡ್ತಕ್ಕಂಥ ಉದ್ದೇಶದಲ್ಲಿ ಬಹಳಷ್ಟು ಒಂದು ಅದ್ಭುತ ಅದ, ಬಹಳಷ್ಟು ಸಮೃದ್ಧಿದಲ್ಲಿ, ಬಹಳಷ್ಟು ಒಂದು ಉನ್ನತ ಸ್ಥಾನಕ್ಕೆ. ಯಾಕಂದ್ರೆ ಗೋಡೆ ಕಟ್ಟತಕ್ಕಂಥವ್ರು ಕೂಡ ಸೊಂಟಕಂದ್ರೆ ಟೊಂಕುಕ ಕತ್ತಿಯನ್ನು ಕಟ್ಟುಕೊಂಡ್ರ ಪ್ರೇರೆ. ಅವರು ವಿರೋಧಿ ಯಾವ ರೀತಿ ಕೂಡ ವಾರ್ ಮಾಡ್ಬೋದು, ಇಷ್ಟು ವಿರುದ್ಧ ಮಾಡತ್ತಾರಂದ್ರೆ ಇವ್ರು ಯಾವ ರೀತಿ ಕೂಡ ವಾರ್ ಮಾಡ್ಬೋದು ಎಂಬುದಾಗಿ ಒಂದು ಮೇಸ್ತ್ರಿ ಕೆಲಸ ಮಾಡ್ತಕ್ಕಂಥವ್ರು, ಗೋಡೆ ಕಟ್ಟುವುದಕ್ಕಾಗಿ ಯಾವ ಯಾವ ಒಬ್ಬರಿಗಾರ ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿದ್ದರು ಪ್ರತಿ ಒಬ್ಬರ ಬಲ್ಲಿ ಒಂದೊಂದು ಕತ್ತಿ ಬಿಲ್ಲನ್ನು ಅವ್ರು ಹಿಡ್ಕೊಂಡು ರೆಡಿಯಾರ ಪ್ರೇಯರೆ. ಯಾಕಂದ್ರೆ ನಮ್ಮ ದೇವರ ಒಂದು ಆಲೆ ಕಟ್ಟುವುದಕ್ಕಾಗಿ ಅಥವಾ ನಮ್ಮ ದೇವರ ಒಂದು ಪಟ್ಟಣವಾಗಿ ತಿರುಗಿ ನಾವು ನಿರ್ಮಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಸ್ಪಷ್ಟವಾಗಿ ನೆಹಮ್ಯ ಮುಂದೂಡ್ತಕ್ಕಂಥ ನಗನ ನೆಹಮ್ಯನಿಗೆ ಇಷ್ಟು ಒಂದು ಜನರು ಅಲ್ಲಿ ಸಹಕಾರ ಮಾಡಿರೋ ಪ್ರೇಯರೆ. ಎಲ್ಲವೂ ರೆಡಿ ಆಗ್ಯಾರ ಕಂಪ್ಲೀಟ್ಲಿ, ಯಾರು ಬಂದರೂ ಕೂಡ ನಾವು ಎದುರಿಸ್ತೀವಿ ಎಂಬ ಉದ್ದೇಶ ಇಟ್ಕೊಂಡು ರೆಡಿ ಆಗ್ಯಾರ ಪ್ರೇಯರೆ. ಆದರೆ ನನ್ನ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ನೀನು ಸಿದ್ಧವಾಗಿದ್ದಾಗ ಮಾತ್ರ ದೇವರನ್ನು ಸಿದ್ಧಪಡಿಸ್ತಾನೆ. ಈ ಯುದ್ಧವು ದೇವರದದ, ನಿನ್ನ ಮುಂದೆ ದೇವರು ಇದ್ದು ಈ ಯುದ್ಧವನ್ನು ಆಡ್ತಕ್ಕಂಥನ. ಈ ಆಲಯ ನಿರ್ಮಾಣ ಮಾಡುವಾಗ ಇಲ್ಲಿ ಸ್ವಲ್ಪ ಈ ಮೂಲೆಯಲ್ಲಿ ಒಂದು ಆಲ್ರೆಡಿ ನಾವು 2 ಇಂಚು 3 ಇಂಚು ಸ್ಥಳವನ್ನು ಬಿಟ್ಟೆ ಮತ್ತು ನಾವು ಈ ಕಡೆ ತೆಗೆದುಕೊಂಡಿದ್ದೆವು. ಈ ಕಡೆ ತೆಗೆದುಕೊಂಡಾಗ ಮತ್ತೆ ಕೂಡ ಯುದ್ಧ ಆಡಕ್ಕೆ ಇದು ಬಿಟ್ಕೊಡ್ಬೇಕು, ನೀವು ಬಿಡ್ಬೇಕೆಂಬುದಾಗಿ ಕೆಳಗಿನ ಮನೆಯವರು ಚಕಡಕ್ಕೆ ಬಂದಾಗ ಅವರಿಗೆ ಫಸ್ಟ್ ಅವರಿಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳ್ದ. ಲಾಸ್ಟ್ ಫೈನಲ್ ಬಂದ ಅವ್ರಿಗೆ ಒಂದು ಮಾತಂದಿದೆ, ನಮ್ಮ ಮನಸ್ಸು ಮಾಡ್ದಂದ್ರೆ ನಿಮ್ಮ ಗೋಡೆ ಚೆನ್ನಾಗಿ ಕಟ್ತ ಅಂತ ಹೇಳಿದೆ ಸ್ಪಷ್ಟವಾಗಿ. ಯಾಕಂದ್ರೆ ದೇವರಿಗಾಗಿ, ದೇವರ ಆಲಯಕ್ಕಾಗಿ, ದೇವರ ಪಟ್ಟಣಕ್ಕಾಗಿ ಹೊರಡತಕ್ಕಂಥ ಶಕ್ತಿ ನಿಮ್ಮೊಳಗಿರ್ಬೇಕು. ಶಕ್ತಿ ನಿಮ್ಮೊಳಗಿತ್ತಂದ್ರೆ ನೀವು ಎಲ್ಲೂ ಕೂಡ ಬಲವಾಗಿ ನೀವು ಜಯ ಹೊಂದ್ಬೋದು. ನಿಮ್ಮ ಮೇಲೆ ಯಾರೇ ಅನ್ಯಾಯವಾಗಿ ಕಾರ್ಯ ಮಾಡತ್ತಾರ ಅಥವಾ ದೌರ್ಜನ್ಯ ಮಾಡತ್ತಾರ, ಸೇವೆ ವಿಷಯವಾಗಿ, ಸಭೆ ವಿಷಯವಾಗಿ, ಕುಟುಂಬ ವಿಷಯ ಕೂಡ ದೌರ್ಜನ್ಯ ಮಾಡತ್ತ ಧೈರ್ಯವಾಗಿ ನಿಂತು ಮಾತಾಡ್ತಕ್ಕಂಥ ಶಕ್ತಿ ನಿಮ್ಮೊಳಗಿದ್ರೆ ಸಾಕು, ದೇವರು ನಿಮ್ಮ ಮುಂದೆ ಯುದ್ಧ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಇವತ್ತು ಅನೇಕ ಜನರು ಸೋಲನ್ನು ಅನುಭವಿಸಿ ನಮ್ಮಿಂದ ಆಗಲ್ಲ, ಇದು ನಮಗೆ ಮಾಡ್ಲಿಕ್ಕೆ ಆಗಲ್ಲ, ನಮ್ಮಿಂದು ಆಗವಲ್ಲ ಎಂಬುದಾಗಿ ನೀವು ಸೋಲನ್ನು ನೀವು ಅನುಭವಿಸ್ತೀರಿ ಪ್ರೇರೆ. ನಿಮ್ಮನ್ನು ನೀವು ನಿರ್ಧಾರ ಮಾಡ್ಕೋತೀರಿ, ನನ್ನಿಂದ ಇದು ಆಗಲ್ಲ ಎಂಬುದಾಗಿ. ಇಲ್ಲ, ನನ್ನಿಂದ ಈ ಕೆಲಸ ಆಯ್ತದ ಎಂಬುದಾಗಿ ಧೈರ್ಯ ಬಲ ಶಕ್ತಿ ಒಳಗಿತ್ತಂದ್ರ ದೇವರು ನಿನ್ನ ಮುಂದೆ ಇದ್ದು ಯುದ್ಧ ಆಡ್ತಾನೆ ಪ್ರೇರೆ. ನೀನು ದೇವರ ಪಕ್ಷವಾಗಿರ್ಬೇಕು, ನೀನು ದೇವರನ್ನು ಹತ್ತುಕೊಂಡಿರ್ಬೇಕು, ನೀನು ದೇವರನ್ನು ಆಶ್ರಯಿಸಬೇಕು. ಕಷ್ಟಕರ ಸಮಯದಲ್ಲಿ ನೀನು ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕ ಸಂಪೂರ್ಣವಾಗಿ ಆತನ ಸನ್ನಿಧಿನ ಆಶ್ರಯಿಸುವಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ಈ ಯುದ್ಧ ಯಾರು ಮಾಡ್ತಾರಂತ? ದೇವರು ಮಾಡ್ತಾನೆ ಪ್ರೇರೆ. ನೀನು ಮಾತ್ರ ಹತ್ತಿರವಾಗಿದ್ದು, ನೀನು ಮಾತ್ರ ದೇವರ ಸನ್ನಿಧಿನ ಅನುಭವಿಸ್ತಾ, ನೀನು ಮಾತ್ರ ದೇವರ ಸನ್ನಿಧಿಯನ್ನು ಆಶ್ರಯಿಸಬೇಕು. ಆಶ್ರಯಿಸುವಾಗ ಮಾತ್ರ ದೇವರಿನ ಜೀವಿತದಲ್ಲಿ ಉನ್ನತ ಸ್ಥಿತಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಪ್ರೇರೆ. ಕೀರ್ತನೆಗಳು 34ನೇ ಅಧ್ಯಾಯ ಕೊನೆ ವಚನ, ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಯಾರು ಎಣಿಸಲ್ಪಡುವುದಿಲ್ಲ? ದೇವರು. ನೀವು ಆತನ ಸನ್ನಿಧಿನ ಆಶ್ರಯಿಸುವಾಗ, ದೇವರು ಆತನ ಸೇವೆಯನ್ನು ಮಾಡ್ತಕ್ಕಂಥ ಮಕ್ಕಳಿಗೆ, ದೇವರು ಆತನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹೇಳ್ತಕ್ಕಂಥ ನುಡಿ ಏನಂದ್ರೆ ಏನ್ ಹೇಳ್ತಾನ? ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಧೈರ್ಯವಾಗಿ ಬಲವಾಗಿ ನೀನು ಗಟ್ಟಿಯಾಗಿ ನಿಂದಿರುವಾಗ ದೇವರು ನಿನ್ನ ಪಕ್ಷವಾಗಿದ್ದು ಕಾರ್ಯ ಮಾಡ್ತಾನೆ. ಯಾರು ಎಷ್ಟು ತಪ್ಪು ದ್ರೋಹ ಅಪರಾಧ ಅವ ಹಾಂಗ್ ಮಾಡಿ ನಾಕೆ ಹಿಂಗ್ ಮಾಡಿ ಅಂತ ಎಷ್ಟು ದೂರಗಳನ್ನು ಕೂಡ ಜನರ ಮುಂದೆ ಹೇಳ್ಕೊಂತ
ಏನಂತಾರ ಹಲ್ಗೇನು ಹೊಡ್ಕೋತಾ ಅದನ್ನಂತ ಡೋಲು ಬಾರಿಸ್ಕೋತಾ ಹೋದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಿನ್ನ ಪಕ್ಷ ಯಾರವ? ಹಲ್ಲೆಲೂಯಾ. ಯಾರವ ನಿನ್ನ ಪಕ್ಷ? ನಿನ್ನ ಪಕ್ಷ ದೇವರನ್ನ. ದೇವರು ನಿನ್ನ ಪಕ್ಷ ಇದ್ದಿರುವಾಗ ನಿನಗೆ ವಿಮೋಚಿಸತಕ್ಕಂಥವನು ಕೂಡ ಆತನೇ. ನಿನ್ನ ಪ್ರಾಣಕ್ಕಂತೂ ಯಾವ ಹಾನಿ ಮಾಡ್ಲಿಕ್ಕೆ ಅವಶ್ಯಕತೆ ಯಾರಿಗಿಲ್ಲ. ಎಷ್ಟು ಯುದ್ಧವರನಿದ್ದಿರ್ಬೋದು, ಎಷ್ಟು ಜಯಶಾಲಿ ಇದ್ದಿರ್ಬೋದು, ಎಷ್ಟು ಏನೇ ಇದ್ದಿರ್ಬೋದು, ಮಾತ್ರ ನಿನಗ ಮುಟ್ಲಕ್ಕ ಅವನ ಬಳಿ ಶಕ್ತಿ ಇಲ್ಲೇ ಇಲ್ಲ. ಗೊಲಿಯತ್ತೆ ಹಂಗಿದ್ದನ್ರಿ, ಎಷ್ಟು ಹೈಟ್ ಇದ್ದೀರ ಅದನ್ನ, ಎಷ್ಟು ಎತ್ತರವ ಪುರುಷನಿದ್ದನು. ಇಸ್ರೇಲ್ ಜನಿಗೆ ಹೀಳಿಸ್ಯಾನ್, ಇಸ್ರೇಲ್ ಜನಿಗೆ ಹಂಗುಶ್ಯಾನ್. ನಿಮ್ಮಲ್ಲಿ ಯಾರ ತಮ್ಮಿದ್ದಾರೆ ಗಂಡಸರಿದ್ದಾರೆ ಬರ್ರೋ ನನ್ನ ಜೊತೆ ಬರ್ರ ಅಂತೇಳಿ ಎದೆ ಬಡ್ಕೊಂಡು ಇಲ್ಲದಂಥದ್ದು ಹಾಸ್ಯಗಳು ಅಸ್ಪದವಾಗಿರ್ತಕ್ಕಂಥ ಮಾತುಗಳು ಹೇಳ. ಆದರೆ ರೋಷ್ಯ ಯಾರಿಗೆ ಬಂದಲ್ಲಿ? ಪೌರಸತ್ವ ಯಾರಿಗೆ ಬಂದದ? ದಾವೀದಕ್ಕೆ ಬಂದ ಪ್ರೇಯರೆ. ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗ. ಇವನು ಸುನ್ನತಿಲ್ಲದಂತಂದ್ರೆ ರಕ್ಷಣೆ ಇಲ್ಲದಂತ ಈ ಸಂತತಿ, ಈ ಮೂರ್ಖ ಸಂತತಿ ನಮ್ಮ ದೇವರಿಗೆ ಹಂಗಿಸ್ತಕ್ಕಂಥದ್ದು, ಹೀಳಿಸ್ತಕ್ಕಂಥದ್ದು ಏನು ಎಂಬುದಾಗಿ ದಾವೀದ್ ಮಹಾರಾಜ ನಾನು ಹೋಗ್ತಾ ಮುಂದಂತೇಳಿ ದೇವರ ಹೆಸರಿನಿಂದ ಮುಂದೆ ಹೋಗ್ಯಾನ ಪ್ರೇಯರಿ. ದೇವರ ಸನ್ನಿಧಿಲಿ ಒಂದು ಪ್ರಾರ್ಥನೆ, ಅಂದ್ರೆ ಇದ್ದಂಥ ಸ್ಥಳದಲ್ಲೇ ಸನ್ನಿಧಿ, ಒಂದು ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗ್ಯಾನ. ಒಂದು ಕಲ್ಲು ಮತ್ತೊಂದು ಕವಣಿ ಒಂದು ಕೈದಾಗದ ಅಷ್ಟೇ. ಎತ್ತರವಾಗಿರ್ತಕ್ಕಂಥ ಪುರುಷನು, ಬಲಶಾಲಿ ಜಯಶಾಲಿ ಇರ್ತಕ್ಕಂಥ ಪುರುಷನು ಆತನು. ಅಲ್ಲಿ ಹೋಗಿ ಅವನ ಮುಂದೆ ನಿಂತಾಗ ಅವ ನಗುತ್ತಾನ ಪ್ರೇರೆ. ಗೊಲತೆ ಸ್ಪಷ್ಟವಾಗಿ ಹಾ 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 ಬಾ ನಗುತ್ತಾನ. ನಿನ್ನ ಮಾಂಸ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಹಾಕ್ತಾ ಅಂತೇಳಿ ದಾವೀದ್ ಮಹಾರಾಜ ಅಂತನ. ಆದರೆ ಸುನ್ನತಿಲ್ಲದಂಥವ ನೀನು ನನಗೆ ಏನು ಮಾಡ್ಲಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ದಾನ. ನಾನು ಯೆಹೋವನ ಹೆಸರಿಂದ ಬಂದೆ ಅಂತ ಹೇಳ್ತಾನೆ. ನಾನು ದೇವರ ಹೆಸರಿಂದ ಬಂದಿದ್ದ, ನನ್ನ ಪಕ್ಷವಾಗಿದ್ದು ನಾನು ದೇವರಿ ಯುದ್ಧವನ್ನು ಮಾಡುತ್ತಾನೆ ಎಂಬುದಾಗಿ ತಿಳ್ಕೊಂಡು ಒಂದು ಪ್ರಾರ್ಥನೆ, ಒಂದು ಕವಣೆ ಕಲ್ಲು ಗಿರಿ 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 ತಿರುಗಿಸಿ ಏನು ಮಾಡೋಣ, ಒಂದೇ ಹಳ್ಳದಿಂದ ಇಲ್ಲಿ ಹತ್ತದಾದ್ರೆ ಪೆಟ್ಟು ಔಟೇ ಆಗ್ಯಾನವ. ಪ್ರಿಯ ನನ್ನ ಸೋದರ, ಒಂದು ನಿಮ್ಮ ಜೀವಿತದಲ್ಲಿ ನೀವು ಅವಳಡಿಸಿಕೊಂಡಿರ್ತಕ್ಕಂಥದ್ದು ಒಂದು ಯುದ್ಧವು ದೇವರು ಮಾಡ್ತಕ್ಕಂಥ ನನ್ನ ಪ್ರೇಯರಿ. ದೇವರು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಅವ್ರಿಗೆ ಅಪರಾಧಿ ಇವ ಹಿಂಗೆ ಮಾಡಿನಂತ ಹೇಳಕ್ಕೆ ಅವಕಾಶ ಅನಿಸಿಲ್ಲ. ಇವ ಅಪರಾಧಿನ ಹಿಂಗೆ ಮಾಡಿನಂತ ಕೂಡ ಸುಳ್ಳೊಂದು ನೀ ಹಂಚಿಕೊಳ್ಳುತ್ತಾ ನೀ ಮುಂದಕ್ಕೆ ಕೊಡ್ತೀನಿ ಕೂಡ ಪ್ರಯೋಜನ ಏನಿಲ್ಲ. ಯಾಕಂದ್ರೆ ಅವನ ಪಕ್ಷ ದೇವರವನ ಪಕ್ಷವಾಗಿದ್ದಾಗ ಯುದ್ಧವು ದೇವರು ಆಡ್ತಕ್ಕಂಥ ನನ್ನ ಪ್ರೇಯರಿ. ನೀವು ಎಷ್ಟು ಏನು ಮಾಡಿದ್ರು ಕೂಡ ಇಲ್ಲ, ನೀ ಎಷ್ಟು ಭಯಂಕರ ಸ್ಥಿತಿ ಇದ್ದೀರೇನು, ನೀ ಯಾವ ಹೀನ ಸ್ಥಿತಿ ಯಾವ ಪರಿಸ್ಥಿತಿಲಿ ಕೂಡ ನೀನು ಇದ್ದೀರೇನು, ಪ್ರಯೋಜನ ಇಲ್ಲ. ಆದರೆ ದೇವರು ನಿನ್ನೊಟ್ಟಿಗನ, ದೇವರು ನಿನ್ನ ಪಕ್ಷ ಬಗ್ಗೆ ಯುದ್ಧವನ್ನು ಮಾಡ್ತಕ್ಕಂಥ ನಮ್ಮ ಪ್ರೇಯರಿ. ನೀನು ದೇವ್ರ ಕಡೆ ತಿರುಗಿಕೊಂಡಿರ್ಬೇಕು. ಮನಪೂರ್ವಕ ಸಂಪೂರ್ಣವಾಗಿ ನೀನು ಆತನ ಕಡೆ ತಿರುಗಿಕೊಂಡಿದ್ದಾಗ ದೇವರು ನಿನ್ನನ್ನು ಉನ್ನತ ಸ್ಥಾನಕ ನಡೆಸ್ತಾನೆ ಪ್ರೇಯರಿ. ನಿನ್ನನ್ನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ನೀನು ಅನ್ಕೊಂಡಿರ್ಬೋದು ಆಗಲ್ಲ ಇದು, ಇಲ್ಲ. ಯಾವುದು ನೀನು ಆಗಲ್ಲ ಅನ್ಕೊಳ್ತೋ ಅದೇ ದೇವರು ಕೆಲಸವನ್ನು ಮಾಡ್ತಕ್ಕಂಥ ನನ್ನ ಪ್ರೇಯರಿ. ನೀನು ಮಾತ್ರ ದೇವ್ರ ಕಡೆ ತಿರುಗಿಕೊಂಡಿದ್ದಾಗ. ಒಂದು ವ್ಯಕ್ತಿ ಬಂದು ಕಳೆದಿನ ತಿಂಗಳಲ್ಲಿ ಒಂದು ವ್ಯಕ್ತಿ ಬಂದು ಕಣ್ಣು ಹೇಳ್ತಾನೆ ನನ್ನ ಮುಂದೆ, ಕಣ್ಣು ಹೇಳ್ತಾನೆ, ಭಾಳಷ್ಟು ಕಣ್ಣು ಹೇಳ್ತಾನೆ. ಯಾಕಪ್ಪ ಕಣ್ಣು ಹಿಡ್ತಿದ್ದಿ, ನಿನ್ನ ಪರಿಸ್ಥಿತಿ ಏನಂದಾಗ ಹೇಳಲ್ಲ. ಭಾಳ ಸಮಯ ಕಳ್ಕೊತಾನೆ, 10-15 ನಿಮಿಷ ಮುಗಿದೈತದ ಹೇಳಕ್ಕೆ ಅವನಿಗೆ ಆಗಲ್ಲ ಹೊಂಟದ. ಅಂದ ಏನಾರ ಕೊಲೆ ಮಾಡಿದೆ, ಹತ್ಯೆ ಮಾಡಿದೆ ಅಂತ ನೀನೇನ ಬೇರೆ ಬೇರೆ ಸಂಪರ್ಕ ಮಾಡಿದೆ, ಏನಾರ ಮಾಡಿದ್ದೇನಪ್ಪ ಮಾಡಿದ್ರೆ ತಿಳಿಸೋ ಆ ವಿಷಯದಾಗ ಒಂದು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಾಂದ್ರೆ ಪರವಾಗಿಲ್ಲ, ನಂಗೆ ಬಿಟ್ಕೊಡ್ದನ ಹೋಯ್ತು. ಯಾಕಂದರೆ ಹೆಚ್ಚಿಗಿನ ಸಮಯ ಯಾರ ಜೊತೆ ಕಡಿಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಆ ವಿಷಯದ ಅವನಿಗೆ ಎಚ್ಚರಿಸಿದ. ನೀ ತಿಳಿಸಂದ್ರೆ ನಾನು ನಿನಗೆ ಹೇಳಕ್ಕೆ ಅವಕಾಶ ಇದೆ, ನೀ ತಿಳಿಸಿಲ್ಲ ಅಂದ್ರೆ ನಿನಗೆ ಇದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಅವ ಏನಂತಾನಂದ್ರೆ ಸ್ವಲ್ಪ ಒಂದು ಸಣ್ಣ ವಿಷಯದಾಗ ಮನೆಯಾಗ ಜಗಳ ಆಡ್ಕೊಂಡ್ರೆ ಗಂಡ ಹೆಂಡತಿ. ಒಂದು ಸಣ್ಣ ವಿಷಯ ಮನೆಗೆ ನೆಂಟರು ಬಂದಾಗ ಈ ಯಜಮಾನ್ ಇರ್ತಕ್ಕಂಥನು ಮಾಂಸ ತಂದು ಕೊಟ್ಟಿಲ್ಲ ಅಂತ ಅಷ್ಟೇ. ಹೆಂಡತಿಗೆ ಅತಿ ಪ್ರೀತಿ ಹತ್ತಿರ ಬಿಡ್ತಕ್ಕಂಥ ಸಂಬಂಧಿಕರು ಬಂದಾರ, ಗಂಡಗ ಹೇಳಂತ ಮತ್ತು ಆದಷ್ಟು ಒಂದು 1/2 kg ಆಗಲಿ 1 ಕಿಲೋ ಆಗಲಿ ಮಾಂಸ ತೊಗೊಂಡು ಬರ್ರಿ, ಭಾಳ ದಿನ ಬಂದಾರ, ಹಂಗೆ ಕಳ್ಸ ಚಂದಿಲ್ಲ ಊಟ ಮಾಡಿ ಕಳ್ಸಂದ್ರ ಅಂತ ಯಜಮಾನ ಅದನಂತ. ನನ್ನ ಬಳಿ ಪೈಸೆ ಇಲ್ಲಮ್ಮ, ಸಾರಿ ಏನರ ಮಾಡು, ನೀನೇ ಏನರ ನಿಮ್ಮ ಬಳಿ ಇದ್ದರೆ ಏನರ ಇದ್ರು ಕೊಡು, ನನ್ನ ಬಳಿ ಮಾತ್ರ ಪೈಸೆ ಇಲ್ಲ, ನಾನು ಹೊರಗೆ ಹೋಗಿ ಕೂಡ ಯಾರ ಬಳಿ ಕೇಳಕ್ಕೆ ಕೂಡ ನಂಗೆ ಆಗಲ್ಲ ಅಂತ ಹೇಳಿದಾಗ ಬಂದಿರ ನೆಂಟ್ರಿಗೇನೋ ಬಗರ ರೇಸಿಗೆ ಏನೋ ಮಾಡಿ ಕುಣಿಸಿದ್ರು, ಕಳ್ಕೊಟ್ರು, ಹೋದ್ರು. ಅವ್ರು ಹೋಗ್ಮೇಲೆ ಮನ್ಯಾಗ ಭಜನಿ ಚಾಲಾಗ್ಯದಿರ್ ಬಲ್ಲಿ ಇಬ್ಬರು ಹಾಡತ್ತಾರ. ಆ ಇಬ್ಬರು ಹಾಡಿದಾಗ ಏನು ಮಾಡ್ರಿ ಎಂಬುದಾಗ ತಿಳ್ಕೊಂಡು ಏನು ಮಾಡ್ಯಾನ ಯಜಮಾನ, ನಾನೇ ಹೊರಗೋದ್ರು ಚಂದದಲ್ಲ. ಈಗ ಅಕ್ಕಿನಾಗ ಹಂಗಲ್ಲತ್ತೇಳಿ ಅಂತೇಳಿ ಅಕ್ಕಿನ ಬಳಿ ನಾನು ಕೂಡ ಹಾಗೆ ಹೆಚ್ಚಿಗೆ ಆಗೋದಂದ್ರೆ ಏನಾಯ್ತದ, ನಮ್ಗೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋ ಜೀವನ ಐತ, ಕುಟುಂಬ ಹೊಡೆಯುತ್ತ ಪರಿಸ್ಥಿತಿ ಬರ್ತದ. ಸ್ವಲ್ಪ ವಿಷಯವಾಗಿ ನಮ್ಮ ಕುಟುಂಬಕ್ಕೆ ನಾವು ಸಹಾಯ ಮಾಡ್ಕೋತಕ್ಕ ಅವಶ್ಯಕತೆ ಇಲ್ಲ. ನಾನೇ ಸ್ವಲ್ಪ ಯಾವುದರ ಕಡೆ ಹೋಗಾರ ಅಂತೇಳಿ ಗಾಡಿ ಮೇಲೆ ಬಂದಾಗ ಆ ಯಾವುದರ ಕಡೆ ಎಂಬಾಗ ಅವ ನನ್ನ ಕಡೆನೇ ಬಂದನು. ನಾನೇ ಅವನಿಗೆ ಎದುರಿದ್ದ ನನ್ನ ಕಡೆನೇ ಬಂದನ ಆತನ. ಯಾವುದೋ ಕಡೆ ಹೋಗಾರ ಅಂತ ಅನ್ಕೊಂಡು
ನನ್ನ ಕಡೆನೇ ಬಂದನ. ಎದುರಿದ್ದಾಗ ಯಾಕೋ ಏನು ಸುದ್ದಿ ಅಂದಾಗ, ಇಲ್ಲ ಸರ್ ಸುಮ್ಮನೆ ಸ್ವಲ್ಪ ಹಿಂಗೆ ಪ್ರಾಬ್ಲಮ್, ಸುಮ್ಮನೆ ಸ್ವಲ್ಪ ಪ್ರಾಬ್ಲಮ್, 15 ನಿಮಿಷ ಸುಮ್ಮನೆ ಹಿಂಗೆ ಸ್ವಲ್ಪ ಪ್ರಾಬ್ಲಮ್, 15 ನಿಮಿಷ ಹೋಯ್ತು. 10 ನಿಮಿಷದ ಒಳಗೆ ಹೇಳಿದನು, ಸ್ವಲ್ಪ ಹೊಟ್ಟಿಗೆ ಹಿಂಗೆ ಸಮಸ್ಯೆ ಆಗ್ಲತ್ತದ ಸರ್ ನಮ್ಮ ಮನೆಗೆ, ಸ್ವಲ್ಪ ಹೊಟ್ಟಿಗೆ ಸಣ್ಣ ಸಣ್ಣ ವಿಷಯವಾಗಿ ಕಿರಿಕಿರಿ ಆಗ್ಲತ್ತದ, ನಾನು ಹೆಂಡತಿನ ಎಷ್ಟು ಹಿಡಿದು ಕೂಡ ಅರ್ಥ ಮಾಡ್ಕೊಳತ್ತಿಲ್ಲ. ಕೊಟ್ಟಿರ್ತಕ್ಕಂಥ ಹಣ, ನಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣ 100 ರೂಪಾಯಿನ ಖರ್ಚಿಗೆ ಇಟ್ಕೊಂಡು 500 600 ರೂಪಾಯಿ ನಮ್ಮ ಮನೆಗೆ ಕೊಡ್ತೇವೆ ಪೂರ ಕಂಪ್ಲೀಟ್ಲಿ. ಆ ಸಂಘ ಈ ಸಂಘ ಕಟ್ತಾಡಿಲ್ಲತ್ತಿಲ್ಲ, ಏನೇನೋ ಮಕ್ಕಳಿಗೆ ಎಜುಕೇಷನ್ ಕೊಡತ್ತೆ, ಏನೇನೋ ಆಪತ್ತುಗಳು ಇರ್ತಾವೆ ಅಂತೇಳಿ ಒಂದು ಪೈಸೆ ಕೂಡ ನಾನು ಖರ್ಚು ಮಾಡಲ್ಲ. 100 ರೂಪಾಯಿ ನಾನು ಖರ್ಚು ಮಾಡಿಕೊಂಡು ಬಾಕಿದು ಅಮೌಂಟ್ ಎಲ್ಲ ನಾನು ಹೆಂಡತಿ ಕೈಲಿ ತಂದು ಕೊಡ್ತೇನೆ. ಅದು 100 ರೂಪಾಯಿ ಎದಕ್ಕಂದ್ರೆ 50-60 ರೂಪಾಯಿ ಗಾಡಿಗೆ ಪೆಟ್ರೋಲ್ ಹೋಗ್ತದ, ಎಲ್ಲರ ಚಾದು ಕೊಂಡೆ ಅಂದ್ರೆ 10-20 ರೂಪಾಯಿ ಖರ್ಚು ಹೋಗ್ತೇವೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾನು ಖರ್ಚು ಮಾಡಲ್ಲ ಅಂತೇಳಿ ತಿಳ್ಕೊಂಡು, ನಾ ಹಿಂಗಿದ್ದ ಸರ್, ಆದರೆ ನನಗೆ ಹಿಂಗೆ ಪರಿಸ್ಥಿತಿ ಆಗ್ಲತ್ತ ಕೆಲವು ಸರ್ತಿ ಅಂತೇಳಿ ಹೇಳಿ ಕಣ್ಣೀರು ಇಡತ್ತಾನ. ಆದರೆ ಅವನಿಗೇನಿಲ್ಲ, ಒಂದೇ ಮಾತು ಹೇಳ್ದ, ನಿನ್ನ ಹೆಂಡತಿ ಒಂದು ವೇಳೆ ಸಿಟ್ಟು ಬಂತಂದ್ರೆ ನೀ ಸ್ವಲ್ಪ ಸಮಾಧಾನ ಆಗು, ನೀ ಸಮಾಧಾನ ಆಗಿ. ಯಾಕಂದ್ರೆ ಕೆಲವೊಂದು ಸರ್ತಿ ಕುಟುಂಬದಲ್ಲಿ ಸೈತನನ್ನು ಈ ರೀತಿ ಕಾರ್ಯ ಮಾಡ್ತಂದ್ರೆ ಭಯಂಕರವಾಗಿ ಹೀನೈಸಿದ್ದ ಇರ್ತದೆ. ಯೊಬ್ಬನಿಗೆ ಶೋಧಿಸುವುದಕ್ಕಾಗಿ ಹೆಂಡತಿಗೆ ಏನೇನದಲ್ಲಿ ಹೆಂಡತಿನಂದಳ, ದೇವರು ದೋಷಿ ಸಾಯೋ, ಯಾನ್ ದೇವರೆಲ್ಲತ್ತಿದಿ ಅಂಥೇಳಿ ನೀತಿವಂತನಿಗಿಂತ ಮಾತುಗಳು ಬರ್ತಾವ. ನೀನು ಸರಿ ಇದ್ದಿ ಕರೆಕ್ಟ್ ಇದ್ದಿ ಪರವಾಗಿಲ್ಲ, ಆದರೆ ನೀನು ಒಂದೇ ಮಾಡಬೇಕು, ಪ್ರತಿ ರಾತ್ರಿ ಮಧ್ಯರಾತ್ರಿ ಅದೊಂದು ಪ್ರಾರ್ಥನೆ ಮಾಡು. ನೀವೊಂದು ಪ್ರಾರ್ಥನೆ ಮಾಡು, ಹೆಂಗೆ ಹೆಣ್ತೀನಿ ಮನೆಯಾಗ ಸರಿ ಆಗಲ್ಲ, ಹೆಂಗೆ ನಿನ್ನ ಮಕ್ಕಳು ಸರಿ, ನೀ ಹೆಂಗೆ ಸರಿ ಆಗಲಿ, ಅಥವಾ ನೀನೇ ಏನಾರ ತಪ್ಪು ಮಾಡ್ತಿದ್ದೆ ನಾವು, ಅಥವಾ ನೀನೇನಾರ ಬೇರೆ ಸಂಪರ್ಕ ಮಾಡಿದ್ರೆ, ಇಲ್ಲ ಸರ್ ನಾ ಅಂಥದ್ದು ಏನಿಲ್ಲ ಸರ್ ಅಂಥೇಳಿ ಕಣ್ಣೀರಿಟ್ಟನ. ಲಾಸ್ಟ್ ಕೊನೆದಾಗ ಅವನಿಗೆ ಪ್ರಾರ್ಥನೆ ಮಾಡಿ ಒಂದು ಕಲಿಸಿದೆ ಅವನಿಗೆ, ಏನು, ನೀನು ಪ್ರಾರ್ಥನೆ ಮಾಡ್ಸಾಕಷ್ಟೇ. ಸ್ವಲ್ಪ ಸಿಟ್ಟು ನಿನ್ನ ಮನೆಯಾಗ ಆಗಲತ್ತಂದ್ರೆ ನೀನು ಪಕ್ಕದಲ್ಲಿ ಬಂದು ಮನೆ ಹೊರಗರಪ್ಪ, ಆಗಿಲ್ಲ ಅಂದ್ರೆ ಮನೆಗೆ ಒಳ್ಕೊಂಡೆ ಹೋಗಲೊಂದು ಪ್ರಾರ್ಥನೆ ಮಾಡು. ದೇವ್ನ ಜೀವಿತ ಹೃದಯ ಕಟ್ತಾನ. ನೀನು ಸಾಧ್ಯವಾದರೆ ಆಲಯಕ್ಕೆ ಬಾ, ಪ್ರಾರ್ಥನೆ ಮಾಡೋ, ಎಲ್ಲ ಊಟ ಸೇರಿ ಪ್ರಾರ್ಥನೆ ಮಾಡರಿ ಅಂತ ಕೂಡ ಅವನಿಗೆ ಎಚ್ಚರಿಸಿದ. ಆಲಯಕ್ಕಂತೂ ಆತನು ಬಂದಿಲ್ಲ, ಆದರೆ ಅವನ ಜೀವಿತ ಹೇಗೆ ಕಟ್ಕೊಳ್ಳೋತಾರೋ ಇಲ್ಲ ಗೊತ್ತಿಲ್ಲ. ಆದರೆ ಬುದ್ಧಿ ಮಾತು ಹೇಳ್ತಕ್ಕಂಥದ್ದು ಒಂದು ಏನಂದರೆ, ಅವ್ರಿಗೆ ಸರಿ ಮಾಡ್ತಕ್ಕಂಥದ್ದೇ ಯಾವ ಆಯುಧವು ಅವ್ರ ಮಧ್ಯದಲ್ಲಿ ಉಪಯೋಗ ಆಯ್ತದೋ ಅಂಥವ್ನ ಆಯುಧವನ್ನು ನಾವು ಹಂಚಿಕೊಟ್ಟೇವಂದ್ರೆ ಅವ್ರ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತಾವೆ ಪ್ರೇರೆ. ಹಲ್ಲೆಲೂಯಾ. ಗಂಡ ಹೆಂಡತಿ ನೀವು ಜಗಳಾಡಾಗ ಪಕ್ಕ ಮನೆದವರಿಗೆ ಕಷ್ಟ ಅನಿಸ್ತದ? ನೋಡ್ದೆ ಹೆಂಗೆ ಹತ್ತಿದ ನೋಡೋರಿಗೆ, ಹೆಂಗಾಗ್ಯದ ನೋಡೋರ ಮನ್ಯಾಗ ನೋಡ್ದೆ ಎಂಬ ಶಬ್ದ ಬಂದಿರ್ತದೆ. ಕೆಲವೊಬ್ರಿಗೆ ಕಷ್ಟ ಆಯ್ತದ, ಏನಪ್ಪ ಅವ್ರ ಮನ್ಯಾಗ ಪ್ರತಿದಿನ ಹಿಂಗೆ ಜಗಳ ನೋಡ್ರಿ ಎಷ್ಟು ಸಮಸ್ಯೆ ಎದುರ್ಕೊಳತ್ತಾರ ಅವ್ರ ಮನ್ಯಾಗ ಅಂಬರ್ ಕೆಲವೊಬ್ರಿಗೆ ಕಷ್ಟ ಆಯ್ತದ. ಆದರೆ ಇದರಲ್ಲಿ ಕಷ್ಟದಲ್ಲಿ ಸಹಾಯ ಮಾಡ್ತಕ್ಕಂಥವನು ದೇವರೊಬ್ಬನೇ. ನಿನ್ನ ಜೀವನ ಕಷ್ಟಕರದಲ್ಲಿ ನಿನಗ ಮುಂದೆ ನಿನ್ನ ಪಕ್ಷವಾಗಿ ದಿವದಾಡ್ತಕ್ಕಂಥವನು ದೇವರೊಬ್ಬನೇ. ಲೋಕದಲ್ಲಿ ಅನೇಕ ಮಾನವರ ನಿನ್ನ ಪಕ್ಷವಾಗಿ ನಾನು ಹೀಗಿದ್ದ ಅಂತ ಹೇಳ್ತಾರ, ನಿನ್ನ ಮುಂದೆ ಹೇಳ್ತಾರ, ಹಿಂದೆ ಹೋಗಿ ನಿನ್ನ ಪಕ್ಷವಾಗಿದ್ದೆ ನಿನಗೆ ಯುದ್ಧಾಡ್ತಾರ ಪ್ರೇರೆ, ಹಿಂದಿಂದ ಹೋಗಿ ನಿನಗೆ ತಿಗುತ್ತಾರ ಪ್ರೇರೆ. ಆದರೆ ನನ್ನ ದೇವ್ರು ಹಂಗಲ್ಲ, ನನ್ನ ದೇವ್ರನ್ನ ಉನ್ನತ ಸ್ಥಾನಕ್ಕೆ ತರ್ತಕ್ಕಂಥವನ್ನ. ಅದಕ್ಕೆ ದೇವ್ರು ಹೇಳ್ತಾನ, ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿಗಳೆಂದು ಎಣಿಸುವುದೇ. ನೀನು ಒಂದು ವೇಳೆ ಆತನ ಆಶ್ರಯಿಸದಲ್ಲಿದ್ದಿ, ಆತನ ಸನ್ನಿಧಿಯಲ್ಲಿದ್ದಿ, ಆತನ ಅನುಭವಿಸಕ್ಕಂತನಾಗಿದ್ದಿ, ಆತನ ಚಿತ್ತವು ನೆರವೇರಿಸಕ್ಕಂತನಾಗಿದ್ದಿ ಅಂದ್ರೆ ನಿನ್ನ ಪಕ್ಷವಾಗಿದ್ದು ದೇವರು ಕಾರ್ಯ ಮಾಡ್ತಾನೆ ಪ್ರೇರೆ. ನೆಹಮ್ಯ ಅದೇ ಮಾಡತಾನ. ನೆಹಮ್ಯ ಒಂದು ಸಾಧಾರಣ ವ್ಯಕ್ತಿ. ನೆಹಮ್ಯ ಒಂದು ಅರಸನ ಮನೆಯಲ್ಲಿ ಅರಸನಿಗೆ ಅನ್ನಪಾನಗಳನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿ. ಒಂದು ರಾಜ್ಯನ ಮನೆಯಲ್ಲಿದ್ದು ಆ ರಾಜ್ಯನ ಯಾವ ಆಹಾರ ಪದಾರ್ಥ ಸೇವನೆ ಮಾಡ್ತಾನೋ ಅದು ರುಚಿ ನೋಡಿ ಅವನಿಗೆ ಕೊಡ್ಬೇಕು ಪ್ರೇರೆ. ಆದರೆ ಆ ನೆಹಮ್ಯ ಆ ವ್ಯಕ್ತಿಗೆ ಒಳಗೇನ ಏನು ಹುಟ್ಟಿದ ಗೊತ್ತದನ, ಅಯ್ಯೋ ನನ್ನ ಪಟ್ಟಣ ಬಿದ್ದೋಗಿದಲ್ಲ, ನನ್ನ ಪಟ್ಟಣ ಗೋಡೆಗಳು ಬಿದ್ದೋಗಿ ಹಾಳಾಗಿದಲ್ಲ ಎಂಬುದಾಗಿ ತಿಳ್ಕೊಂಡು ಕಣ್ಣೀರಿಡ್ತಾ ಎಷ್ಟೋ ದಿನ ಉಪವಾಸ ಪ್ರಾರ್ಥನೆ ಮಾಡಿ ವಿಜ್ಞಾಪನೆ ಮಾಡಿ ದೇವರ ಸನ್ನಿಧಿಯನ್ನು ಆಶ್ರಯಿಸಿ ಕೊನೆಯದಾಗಿ ರಾಜನ ಬಳಿ ಹೋಗಿ ಕೇಳ್ತಾನ, ಏನಂತ, ರಾಜ ನನ್ನ ಪರಿಸ್ಥಿತಿ ಹಿಂಗದ, ನಮ್ಮ ದೇಶ ಹಾಳಾಗ್ಯದ, ನಮ್ಮ ದೇಶದ ಪೌಳಿಗೋಡೆಗಳನ್ನು ಬಿದ್ದೋಗ್ಯಾವ, ಹಾಳಾಗ್ಯಾವ, ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ಳುತ್ತಿದ್ವಿ ನಾವು. ನಾನು ಹೋಗ್ಲೇಬೇಕಾದಾಗ ಅಲ್ಲಿರ್ತಕ್ಕಂಥ ಆ ರಾಜನ ಕೂಡ ಏನೇನೋ ಸ್ಟಿಲ್ ಮತ್ತು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟು ಏನು ಮಾಡೋಣ ಕಳಿಸ್ಕೊಟ್ಟನು ಪ್ರೇರೆ. ಒಂದು ಹಕ್ಕು ಪತ್ರ ಕೂಡ ತಗೊಂಬಂದನಲ್ಲಿ. ಯಾಕಂದ್ರೆ ಆ ಪಟ್ಟಣ ಕಟ್ಟಬೇಕಾದ್ರೆ ಒಂದು ಹಕ್ಕು ಪತ್ರ ಬೇಕು. ಇವೆಲ್ಲ ತೆಗೆದುಕೊಂಡು ಬಂದಾಗ ಮತ್ತು ಕೂಡ ಇಲ್ಲಿ ಈ ಪೌಳುಗೋಡೆಯನ್ನು ಕಟ್ಟಾಗ ನೆಹಮ್ಯಗ ಆ ಪಟ್ಟಣಕ್ಕೆ ನಿಂತಾಗ ನೆಹಮ್ಯ ತನ್ನಿರ್ತಕ್ಕಂಥ ಜನರನ್ನು ಸರಿ ಮಾಡತಾನ. ಆ ಜನರಿಗನ್ನು ಬೋಧಿಸುವಾಗ ಜನರಿಗೆ ರೆಡಿ ಮಾಡಿದಾಗ ಆ ಜನರು ಮಾಡ್ತಾರ ಕತ್ತಿ ಬರ್ಸಿ ಬಿಲ್ಲುಗಳು ಅವ್ರ ಸಂಗಟ ಜೊತೆ ಹಿಡ್ಕೊಂಡು ಅವ್ರ ಕೆಲಸ ಮಾಡ್ತಾರ ಪ್ರೇರೆ. ಯೆರೂಸಲೇಮ್ ಗೋಡೆ ಪಟ್ಟಣ ಮಾತ್ರ ಅವರು ಕಟ್ಟಾರ ಪ್ರೇರೆ. ಎಷ್ಟು ಕಷ್ಟ ಬಂದ್ರು ಕೂಡ, ಎಷ್ಟು ಶ್ರಮೆ ಬಂದ್ರು ಕೂಡ, ಎಷ್ಟು ಸಂಕಟ ಬಂದ್ರು ಕೂಡ ಆ ಪಟ್ಟಣ ಕಟ್ಟುವುದಕ್ಕಾಗಿ, ಆ ಗೋಡೆ ನಿರ್ಮಿಸುವುದಕ್ಕಾಗಿ ಅವ್ರು ರೆಡಿಯಾಗಿದ್ದಾರೆ ಪ್ರೇರೆ. ಇವತ್ತು ನಿನ್ನ ಹೃದಯ ಎಂಬ ಗೋಡೆ ಕೂಡ ದೇವರು ಕಟ್ಟುವ ಸಿದ್ಧನಾಗಿದ್ದಾನೆ ಪ್ರೇರೆ.
ಇವತ್ತು ನಿನ್ನ ಹೃದಯ ಎಂಬ ಗೋಡೆಯನ್ನು ದೇವರು ಕಟ್ಟಿ ನಿನ್ನ ಸರಿ ಮಾಡಿ ನೀನು ಉನ್ನತ ಸ್ಥಾನಕ್ಕೆ ತರಬೇಕೆಂಬುದಾಗಿ ದೇವರ ಒಂದು ಆಸೆ ಆಕಾಂಕ್ಷೆದ ಪ್ರೇರಣೆ. ನೀನು ದೇವರ ಸನ್ನಿಧಿಗೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ತಿಳಿದುಕೊಳ್ಳುತ್ತೆ. ದೇವರನ್ನು ಮನಪೂರ್ವಕ ಸಂಪೂರ್ಣವಾಗಿ ನೀನು ಆಶ್ರಯಿಸುತ್ತೆ. ದೇವ್ರ ಸನ್ನಿಧಿಯನ್ನು ಪ್ರತಿದಿನ ಪ್ರತಿಗಳಿಗೆ ಸಮಯ ಅವಕಾಶ ಸಿಕ್ಕಾಗ ನೀನು ಒಂದು ವೇಳೆ ಆಶ್ರಯಿಸುವಾಗ ನಿನ್ನ ಹೃದಯ ಎಂಬ ಗೋಡೆ ದೇವರು ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಅದಕ್ಕೆ ರೋಮಪದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28-29 ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಈ ಸಂದೇಶದಲ್ಲಿ ನಾವು ನೋಡ್ತೇವೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರೆಂಬುದಾಗಿ ಈ ನೆಹಮ್ಯ ದೇವರ ಸಂಕಲ್ಪದ ಅನುಸಾರವಾಗಿ ಕರೆಯಲ್ಪಟ್ಟವನಾಗಿದ್ದನು. ಈ ನೆಹಮ್ಯ ದೇವರ ಒಂದು ಚಿತ್ತವನ್ನು ನೆರವೇರಿಸಕ್ಕಂತನಾಗಿದ್ದನು. ಈ ನೆಹಮ್ಯ ದೇವರು ಏನು ಹೇಳುತ್ತಾನೋ ದೇವರ ಮಾತನ್ನು ಕೇಳಿ ಅದರ ಅನುಸಾರವಾಗಿ ನಡೀತಕ್ಕಂತನಾಗಿದ್ದನು. ಈ ನೆಹಮ್ಯ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಈ ನೆಹಮ್ಯ ದೇವರಲ್ಲಿ ಉನ್ನತ ಒಂದು ಸ್ಥಾನಕ್ಕಿದ್ದಂತಕ್ಕಂಥ ಮನುಷ್ಯನಾಗಿದ್ದನು. ಆದರೆ ಇಲ್ಲಿ ನೋಡ್ತೇವೆ ಕ್ರಿಸ್ತನ ಅನುಸಾರವಾಗಿ ನೋಡುವಾಗ ಕರೆಯಲ್ಪಟ್ಟವರು ಎಂಬುದಾಗಿ. ಯೇಸು ಕ್ರಿಸ್ತು ಕೂಡ ಅನೇಕ ಒಂದು ಸೋದರಿದ್ದರು. ಯೇಸು ಸ್ವಾಮಿ ಕೂಡ ಜೊತೆಗಾರಿದ್ದರು. ಆದರೆ ಈತನೇ ಮುಖ್ಯಸ್ಥನೆಂಬುದಾಗಿ ನೇಮಿಸಲ್ಪಟ್ಟನು ಪ್ರೇರೆ. ಈ ಮುಖ್ಯಸ್ಥನಾಗಿ ನೇಮಿಸಲ್ಪಟ್ಟಾಗ ಆತನು ಚಿತ್ತವು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು ಪ್ರೇರೆ. ಹಲ್ಲೆಲೂಯಾ. ಹೊಸ ಚಪ್ಪದಲ್ಲಿ ದೇವರ ಮಹಿಮೆ ಆಗಲಿ. ಯಾಕಂದರೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಕ್ಕಂತನಾಗಿದ್ದಾನು ಪ್ರೇರೆ. ನೀನು ಆತನಿಗೆ ಪ್ರೀತಿ ಮಾಡಬೇಕು, ಆತನ ಸನ್ನಿಧಿಯನ್ನು ಆಶ್ರಯಿಸಬೇಕು. ಆತನಿಗೆ ನೀನು ಪ್ರೀತಿ ಮಾಡುವಾಗ ದೇವರು ನಿನಗ ಪ್ರೀತಿ ಮಾಡ್ತಾನೆ ಪ್ರೇರೆ. ಲೋಕದ ಪ್ರೀತಿ ಬೇರೆ, ದೇವರ ಪ್ರೀತಿ ಬೇರೆ. ಒಂದು ಸಭೆಯಲ್ಲಿ ಸೇವಕರು ಪ್ರೀತಿ ವಿಷಯವಾಗಿ ಸಂದೇಶ ಕೊಟ್ಟರ ಇರ್ತಕ್ಕಂಥ ಜನ ತಪ್ಪಾಗಿ ತಿಳ್ಕೊಂಡರು. ಪ್ರೀತಿ ವಿಷಯ ಸಂದೇಶ ಕೊಟ್ಟರೆ ಇರ್ತಕ್ಕಂಥ ಜನ ತಪ್ಪಾಗಿ ತಿಳ್ಕೊಂಡಾರ, ಲೋಕದ ಕಡೆ ತಿರುಗಿಕೊಂಡರು ಪ್ರೇರೆ. ಆದರೆ ಲೋಕದ ಪ್ರೀತಿ ಬೇರೆ, ದೇವರ ಒಂದು ಪ್ರೀತಿ ಬೇರೆ. ದೇವರ ಪ್ರೀತಿ ಅನುನ್ನತ ಐಕ್ಯತೆಯಲ್ಲಿ ನಡೆಯುವಾಗ ದೇವರ ಉದ್ದೇಶಿಸಿ ನಿನ್ನನ್ನು ಆಶೀರ್ವದಿಸ್ತಾನೆ. ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಾನೆ. ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ಬಲಪಡಿಸ್ತಾನೆ. ಒಂದು ಮೊಬೈಲ್ನಲ್ಲಿ ನಾವೊಂದು ಕಾಮೆಂಟ್ ಬರ್ದಿದ್ದು ನೋಡಿದೆ ನಾ. ಯಾಕಂದರೆ ಅವ್ರಿಗೆ ಅರ್ಥ ಆಗಿಲ್ಲ, ಅದು ಫ್ಯಾಮಿಲಿದವ್ರಿಗೆ ಅರ್ಥ ಆಗಿಲ್ಲ. ಫ್ಯಾಮಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ. ತಾಯಿಯಾಗಿರ್ತಕ್ಕಂಥಳು ಅಯ್ಯೋ ನನ್ನ ಮಗಳು ಏನು ಬೇರೆ ವಿಷಯದಾಗ ಬಿದ್ದೋಗಳೇನೋ ಎಂಬುದಾಗಿ ತಿಳ್ಕೊಂಡು ಆ ಮೆಸೇಜ್ ನಂಗೆ ನೀವು ಅದು ನಂಗೆ ವಾಟ್ಸಪ್ ಮಾಡಮ್ಮ, ಆ ಮೆಸೇಜ್ ನಂಗೆ ವಾಟ್ಸಪ್ದಾಗ ಹಾಕಂದ್ರಾಗ ಆ ವಾಟ್ಸಪ್ದಾಗ ಮೆಸೇಜ್ ಹಾಕಿನ ಯೌನಸ್ಸನ್ನು ಆಕೆಗೆ ಜಾಲಿದಲ್ಲಿ ಹಾಕ್ಲಾಕ, ಲೋಕದ ಜಾಲಿಯಲ್ಲಿ ಹಾಕ್ಲಾಕ ಚಾನ್ಸಸ್ ನೋಡಿ ಹುಡುಕ್ಲತ್ತ. ನಾವು ಹ್ಯಾಂಗಾರ ಮಾಡ್ಬೇಕು, ಈಗ ನನ್ನ ಕಡೆ ತಿರುಗಿಸ್ಬೇಕು, ಹ್ಯಾಂಗಾರ ಮಾಡಬೇಕು, ಈಗೀಗ ನಾ ಯೂಸ್ ಮಾಡ್ಬೇಕು, ಹ್ಯಾಂಗಾರ ಮಾಡ್ಬೇಕು, ಇದು ಸಂಪರ್ಕ ಬಳಸ್ಬೇಕು, ಹ್ಯಾಂಗಾರ ಮಾಡ್ಬೇಕು, ಈಗ ಜೀವನ ಸರ್ವನಾಶ ಮಾಡ್ಬೇಕೆಂಬ ಆಸೆ ಇಟ್ಕೊಂಡು ಆಕೆಗೆ ಏನು ಮಾಡತ್ತಾನ, ಒಂದು ಪ್ರೋಸೆಸ್ ಮಾಡಿನಪ್ಲೆ ಒಂದು ಸಹಾಯ ಮಾಡ್ತಾ ಅದು ಮಾಡ್ತಾ ಇದು ಮಾಡ್ತಾ ಕೆಲವೊಂದು ಮೆಸೇಜ್ಗಳು ಹಾಕಿ ಇದು ಮಾಡಿದಾಗ ನಾನು ನಿನಗೆ ಪ್ರೀತಿ ಮಾಡತ್ತೆ ಎಂಬುದಾಗ ಕೆಳಗೊಂದು ಕಾಮೆಂಟ್ ಬರೀತಾನೆ. ಇದು ಬರ್ದಿಂದೆಲ್ಲ ಕಳಿಸ್ತಾಳ. ಮತ್ತು ತನ್ನ ಮಗಳು ಬರ್ದಿಂದ ಕೂಡ ಅದು ಸ್ಕ್ರೀನ್ ಶಾಟ್ ಹೊಡೆದು ನಾನು ಕಳಿಸಿದಾಗ ಅದು ಓದಿ ನೋಡಿದಾಗ ಆ ಯೌನಸ್ಥಳು ಬರ್ದಿಂದ ಒಂದೇ ಏನು ಗೊತ್ತದನ, ನನಗೆ ಈ ಲೋಕದ ಪ್ರೀತಿ ಬೇಕಾಗಿಲ್ಲ. ಹಲ್ಲೆಲೂಯಾ. ಚಪ್ಪಡಿದ ದೇವರಾಗಲಿ. ಆ ಯೌನಸ್ಥಳು ಏನು ಬರ್ದು ಕಳಿಸಲ್ಲ, ಈ ಲೋಕದ ಪ್ರೀತಿ ನಂಗೆ ಬೇಕಾಗಿಲ್ಲ, ನನಗೆ ಕ್ರಿಸ್ತನ ಪ್ರೀತಿ ಇದ್ರೆ ಸಾಕು. ನನಗೆ ಯಾವ ಯಜಮಾನ್ ಬೇಕು, ಹೇಗೆ ನನ್ನ ಯಜಮಾನ್ ಇರಬೇಕು, ಹೇಗೆ ನಂಗೆ ಇರಬೇಕು, ಹೇಗೆ ನನ್ನ ಶರೀರವನ್ನು ಆಳ್ತಕ್ಕಂಥವ್ನು ಇರಬೇಕು, ಅವನಿಗೆ ಮಾತ್ರನೇ ನನ್ನ ದೇವರು ನನ್ನ ಬಳಿ ಕಳಿಸ್ತಾನ. ಆದರೆ ಇದು ಮಾತ್ರ ಇದಕ್ಕೆ ನಾನು ಯೋಗ್ಯಳು ಅಲ್ಲ.
ಇದ್ರ ವಿಷಯದಾಗ ನೀನು ತಪ್ಪು ಅರ್ಥ ಮಾಡ್ಕೋಬೇಡ. ನೀ ತಿಳ್ಕೊಂಡಪ್ಲೇ ಇಲ್ಲ, ನಿನಗೆ ಕೂಡ ನಾನು ನನ್ನ ಸ್ವಂತ ತಮ್ಮ ಅಣ್ಣನೇ ಅನ್ಕೊಳ್ಳೋದೇ ಹೊರತು ನಿನ್ನ ವಿಷಯನ ಬೇರೆ ಆಸ್ಪದವಾಗಿ ಆಲೋಚನೆ ಮಾಡೋದಿಲ್ಲ. ನೀನು ಮಾತ್ರ ಕೆಟ್ಟ ಆಲೋಚನೆ ಮಾಡ್ತಿದ್ರೆ ನಿನ್ನ ತಲೆಗಿಂದ ನೀನು ಮೊದಲು ತೆಗೆದಾಕು. ಇದು ಲೋಕದ ಪ್ರೀತಿ, ಆದರೆ ನನ್ನ ಬಡ ಕ್ರಿಸ್ತನ ಪ್ರೀತಿ ಇದ ಅಂತೇಳಿ ಆಕೆ ಕೆಳಗೆ ಬರೆದು ಕಳ್ಕೊಟ್ಟಳ. ಅದು ತಿಳ್ಕೊಳಕ್ ತಾಯಿಗೇನಾಗಿದೆ ಅಂದರೆ ತಪ್ಪು ಅರ್ಥ ಮಾಡ್ಕೊಳ್ಳೋ ತಾಯಿ. ಆ ಮಗಳಿಗೆ ಕೆಲವೊಂದು ಸ್ವಲ್ಪ ಹಿಂಸಿಸಿಳಂತ, ಹೊಡ್ತಾಳಂತ, ಕೆಲವೊಂದು ಸಮಸ್ಯೆಗಳು ಬಂದವ. ಆದರೆ ಮೊಬೈಲ್ ಕೂಡ ಮಗಳ ಬಳಿಂದ ತಾಯಿ ಕಸ್ಕೊಂಡ ತನ್ನ ಬಳಿ ಇಟ್ಕೊಂಡ. ಅದು ಯಾರಿಗೆ ಹೇಳಿದ್ರೆ ಇದು ಉಪಯೋಗ ಆಯ್ತದ, ಯಾರಿಗೆ ಹಿಡ್ದ ಮುಂದಿಟ್ಟಂದ್ರೆ ಇದಕ್ಕೆ ನನಗೆ ಸರಿ ಮಾಡ್ತಾರ, ನನ್ನ ಮಗಳಿಗೆ ಸರಿ ಮಾಡ್ತಾರೆ ಎಂಬುದಾಗ ಆಸೆ ಇಟ್ಕೊಂಡು ನನಗೆ ಆಶ್ರಯಿಸಿದಾಗ ಅದೆಲ್ಲ ಕರೆಕ್ಟಾಗಿ 3-4 ಸರ್ತಿ ಓದಿ ತಿಳ್ಕೊಂಡು ಅವರಿಗೆ ಆ ತಾಯಿ ತಿಳಿಸಿ, ಇಲ್ಲಮ್ಮ ನೀ ತಪ್ಪು ಅರ್ಥ ಮಾಡ್ಕೊಂಡಿದ್ದಿ, ಇದರಲ್ಲಿ ನಿನ್ನ ಮಗಳು ತಪ್ಪೇನು ಬರ್ದಿಲ್ಲ, ಇದರಿಂದ ಏನು ವ್ಯಕ್ತಿಯನ್ನು ಕಳ್ಸಿನೋ ಅವ ತಪ್ಪು ಅರ್ಥ ಮಾಡ್ಕೊಂಡು ಕಳ್ಸಿನ. ಆದರೆ ನಿನ್ನ ಮಗಳು ಹಂತಕ್ಕೆ ಅಲ್ಲ, ದೇವರು ಪ್ರೀತಿ ಅನುಸಾರವಾಗಿ ನಿನ್ನ ಮಗಳ ಆಕಿನ ಒಳಗಿಂತ ಒಂದು ಭೇದ ಭಾವನೆ ಏನಿಲ್ಲ ಅಂದಾಗ ಅವಾಗ ಆಕೆ ಏನು ಮಾಡೋಣ, ಸಮೃದ್ಧಿ ಅನ್ಭವಿಸ್ತಾಳೆ. ಅಯ್ಯೋ ನನ್ನ ಮಗಳ ಪಕ್ಷ ನಾನೇ ತಪ್ಪು ತಿಳ್ಕೊಳ್ಳಲ್ಲ ಎಂಬುದಾಗಿ. ಆದರೆ ದೇವರ ಉದ್ದೇಶ ಕೂಡ ಇದೇ ಅದ. ದೇವರು ಯಾರನ್ನು ಪ್ರೀತಿಸ್ತಾನೋ ಅವರಿಗೆ ಮುಖ್ಯ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ದೇವರು ಯಾರನ್ನು ಕರುಣಿಸ್ತಾನೋ ಅವನಿಗೆ ಉನ್ನತ ಸ್ಥಾನಕ್ಕೆ ತರ್ತಾನೆ. ದೇವರು ಯಾರನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾನೋ ಒಂದು ಸಭೆಯಲ್ಲಿ ನಾಯಕನಾಗಿ ನಿಲ್ಲಿಸ್ತಾನೆ ಪ್ರಿಯರೇ, ಒಂದು ಸ್ತಂಭವಾಗಿ ನಿಲ್ಲಿಸ್ತಾನೆ ಪ್ರಿಯ ದೇವರು ಸ್ಪಷ್ಟವಾಗಿ. ಆದರೆ ನನ್ನ ಪ್ರಿಯ ಸೋದರ ಅದೇ ಯೇಸು ಸ್ವಾಮಿಗೆ ದೇವರು ಅತಿ ಹೆಚ್ಚಿಗೆ ಪ್ರೀತಿ ಮಾಡ್ಯಾನ ಪ್ರಿಯರೇ. ಆದರೆ ಕೊನೆ ಸ್ಥಾನಕ್ಕೆ ಬಂದಾಗ ಏನ್ ಮಾಡ್ಯಾನ, ಬಿಟ್ಕೊಟ್ಟನ ಪ್ರಿಯರೇ. ಯಾಕಂದ್ರೆ ಧರ್ಮಶಾಸ್ತ್ರದಾಗ ಹೇಳಿರ್ತಕ್ಕಂಥ ಮಾತುಗಳೆಲ್ಲ ನೆರವೇರಬೇಕಾಗಿದ್ವು. ಅವೆಲ್ಲ ನೆರವೇರಬೇಕಾದ್ರೆ ಕೊನೆ ಸ್ಥಿತಿಗೆ ಬಂದಾಗ ತಂದೆ ದೇವಾ ಎಂಬುದಾಗಿ ಕೂಗ್ದ ಕೂಡ ದೇವರು ಏನ್ ಮಾಡ್ಯಾನ, ಕರುಣಿಸಲ್ಲ ಪ್ರಿಯರೇ. ಮೊನ್ನ ದುಬೈದಾಗ ಈ ವಾತಾವರಣ ಮಧ್ಯಾಹ್ನ ಕತ್ತಲಾಗಿದೆ ಅಂತ ಪ್ರಿಯರೇ. ಮಧ್ಯಾಹ್ನ ಸಮಯದಲ್ಲಿ ಆಕಾಶ ಪೂರ ಮೋಡದಿಂದ ತುಂಬೋಗಿ ನೀರನ್ನು ತುಂಬಿಕೊಂಡು ಮಳೆ ಬರ್ತಕ್ಕಂಥ ಸ್ಥಿತಿಯಲ್ಲಿ ಬಂದಾಗ ಕೆಲವೊಂದು ಪ್ರಾಂತ್ಯದಲ್ಲಿ ಕತ್ತಲಾಗೋದಂತ ಪ್ರೇರೆ. ಆದರೆ ಈ ಮಧ್ಯಾಹ್ನದಲ್ಲಿ ಈ ಸ್ಥಿತಿಗಳು ಬರ್ತಕ್ಕಂಥ ಪರಿಸ್ಥಿತಿಯನ್ನು ಹಾಳಾಗುವುದಕ್ಕಾಗಿ. ಆದರೆ ಯೇಸು ಮರಣ ಹೊಂದಿದ ದಿನ ಭಯಂಕರವಾಗಿ ಮಧ್ಯಾಹ್ನ ಸಮಯದಲ್ಲಿ ಕೂಡ ಭೂಲೋಕವೆಲ್ಲ ಕತ್ತಲಕ್ಕೆ ಹೊತ್ಕೊಂಡಿದ್ದು ಪ್ರೇರೆ. ಆದರೆ ಈ ವಿಷಯ ಯಾಕೆ ಹೇಳ್ತಾ ಗೊತ್ತಾನ, ಯೇಸು ಸ್ವಾಮಿಗೆ ದೇವರು ಪ್ರೀತಿ ಮಾಡ್ಯಾನ ಪ್ರೇರೆ. ತನ್ನ ಮಗನಿಗೆ ಪ್ರೀತಿ ಮಾಡ್ಯಾನ. ತನ್ನ ಮಗನನ್ನು ಪ್ರೀತಿ ಮಾಡಿ ಭೂಲೋಕದಾಗಿರ್ತಕ್ಕಂಥ ನಾವೆಲ್ಲರೂ ತನ್ನ ಮಕ್ಕಳಾಗಿದ್ದೆವು. ಆದರೆ ಈ ಭೂಲೋಕದ ಮಕ್ಕಳೇನು ಮಾಡಂದ್ರೆ ಪಾಪ, ದ್ರೋಹ, ಅಪರಾಧಗಳಲ್ಲಿ ಬಿದ್ದೋಗಿ ನೋವಿನ ಕಾರಣ, ತನ್ನದೇ ಒಂದು ಕಾರ್ಯದಲ್ಲಿ ಬಿದ್ದೋಗಿನ ಕಾರಣ ತನ್ನ ಒಬ್ಬ ಪ್ರಿಯ ಮಗನಿಗೆ ಲೋಕ ಕಳಿಸಿ ಮಾಡ್ಯಾನ, ಬಲಿ ಅರ್ಪಣೆ ಮಾಡ್ಯಾನ ಪ್ರೇರೆ. ಕೊನೆ ಸ್ಥಿತಿಯಲ್ಲಿ ಯೇಸು ಸ್ವಾಮಿಗೆ ಸಹಾಯ ಆಗಿಲ್ಲ, ನಿನಗೆ ಸಹಾಯ ಮಾಡ್ತಕ್ಕಂಥ ನಾವು ಪ್ರೇರೆ. ನೀನು ಕೊನೆ ಸ್ಥಿತಿಗೆ ಬಂದಾಗ ದೇವರೇ ಎಂಬುದಾಗ ಆತನ ಕಡೆ ತಿರುಗಿಕೊಂಡು ನೀವು ಪ್ರಾರ್ಥನೆ ಮಾಡುವಾಗ, ಕಣ್ಣೀರಿಡುವಾಗ, ದುಃಖ ಇಡುವಾಗ ನಿನಗೆ ಸಹಾಯ ಮಾಡ್ತಕ್ಕಂಥ ನನ್ನ ಪ್ರೇರೆ. ಯಾಕಂದ್ರೆ ನಿನ್ನ ಪಕ್ಷ ಬಿದ್ದು ಆತನ ಯುದ್ಧ ಮಾಡ್ತಕ್ಕಂಥ ನನ್ನ ಪ್ರೇರೆ. ಹಲ್ಲೆಲೂಯ. ನಿಮ್ಮ ಮಕ್ಕಳಿಗೆ ನೀವು ರಕ್ಷಿಸ್ಲಿಕ್ಕಾಯ್ತದ? ಆಯ್ತದನ್ರಿ? ಆಗಲ್ಲ. ಈಗ ನನ್ನ ಮಗ ಅಲ್ಲಿಂದ ಕೆಳಗೆ ಬಿದ್ದು ಹಿಡಿಲಕ್ಕಾಯ್ತ? ನಮ್ಗೆ ಪಕ್ಕನೇ ಒಂದು 5 ಫೀಟೇ ಇದ್ದಿದ್ದೇವೆ ಪ್ರೇರೆ. ಹಿಡಿಲಕ್ಕಾಯ್ತದ? ಇಲ್ಲ, ಆಗಲ್ಲ ಪ್ರಿಯ. ಆದರೆ ದೇವ್ರು ಹಿಡಿತಾನ ಪ್ರಿಯ. ದೇವ್ರು ಹಿಡಿತಕ್ಕಂತಾನ, ದೇವ್ರು ಸರಿ ಮಾಡ್ತಕ್ಕಂತಾನ, ದೇವ್ರು ನಿನ್ನ ಬಲಪಡಿಸ್ತಕ್ಕಂತಾನ. ನಮ್ಮ ಕಳ್ಳೆಂಬುದಾಗ ನಮಗೆ ಬಿಡಿಸ್ಲಿಕ್ಕಾಗಲ್ಲ, ನಮಗೆ ಹಿಡಿಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ದೇವ್ರಿಗಿದ್ದಂಥದ್ದು ಶಕ್ತಿ ಮಾನವರಾಗಿರ್ತಕ್ಕಂಥ ನಂಬಲ್ಲಿ ಅದು ಇಲ್ಲ. ಆದರೆ ಸ್ವಲ್ಪ ಗಾಯದ ಮೇಲೆ ದೇವ್ರು ತೆಗಿತಾನೆ, ಏನೇನು ಸಮಸ್ಯೆಗಳ ಮೇಲೆ ದೇವ್ರು ಹಿಡಿತಾನೆ ಇಲ್ಲ ಅಂತಿಲ್ಲ. ಆದರೆ ದೇವರು ಪ್ರೀತಿ ಮಾಡ್ತಕ್ಕಂತಾನ ಪ್ರೇರೆ. ಆದರೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತಿದೆ. ತನ್ನ ಮಗನಿಗೆ ಆಯ್ತಕ್ಕಂಥ ಕಾರ್ಯಗಳು ಭಯಂಕರದ್ದು ಪ್ರೇರೆ. ಆದರೆ ಆತನ ಮತ್ತು ಕೂಡ ಲೋಕಕ್ಕೆ ಪ್ರೀತಿ ಮಾಡ್ಯಾನ ಪ್ರೇರೆ. ಲೋಕದಿರ್ತಕ್ಕಂಥ ಜನಕ್ಕಾಗಿ ಪ್ರೀತಿ ಮಾಡ್ಯಾನ ಪ್ರೇರೆ. ಯಾರೆಲ್ಲ ಮಿಸ್ತ್ರಿ ಹೇಳತ್ತಾರ, ಅಮ್ಮ ನೀವು ನನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಮುಂದಿರ್ತಕ್ಕಂಥ ಪೀಳಿಗೋಸ್ಕರ, ಮುಂದಿನ ಕಾಲಕ್ಕಾಗಿ ನೀವು ಒಳ್ಳೆ ಗೋಳಿಡಿ ಕಣ್ಣೀರಿಡ್ರಿ ಅಂತ ಹೇಳಿ ಪ್ರೇರೆ. ಇವತ್ತಿನ ಕಡೆ ತಂದಿಲ್ಲ ತಾನು. ಆದರೆ ನನ್ನ ಸೋದರ ನೀನು ಒಂದು ವೇಳೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ದೇವ್ರ ಕಡೆ ತಿರುಗಿಕೊಂಡು ಆತನ ಚಿತ್ತವನ್ನು ನೆರವೇರಿಸಿಕೊಂತರಾಗಿದ್ದೀರಿ ಅಂದ್ರೆ ಉನ್ನತ ಸತನ ಮಾತ್ರ ಅವರನ್ನು ತನ್ನ ಮಗನ ಸ್ವರೂಪ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ ನೆಮ್ಮದಾಗಿ. ಈ ಸ್ವರೂಪ ಯಾರ್ದ ಮತ್ತಿದೆ ನಮ್ದು? ಹಲ್ಲೆಲೂಯಾ. ಈ ಸ್ವರೂಪ ಯಾರ್ದದ ರೀ? ದೇವ್ರದದ ಪ್ರೇರೆ, ಮಾನವರದಲ್ಲ, ದೇವ್ರದದ. ನಮ್ಮ ಮಕ್ಕಳು ನೋಡಿದೆವು ಅಂದ್ರೆ ಯಾರ ಡೆಲಿವರಿ ಆದಾಗ ಹೇಳ್ತಾರೆ, ಅಕ್ಕೋ ಸೇಮ್ ತಂದೆ ಪ್ಲೇನ ಮಗ
ಹೆಣ್ಮಗಳದು ಸೇಮ್ ಅಕ್ಕೋ ತಾಯಿ ಬಾಯ್ದಾಗಿ ಬಿದ್ದ ಪ್ರೇರೆ ಅದ ಮಗು. ಮತ್ತು ನಾವು ಹೀಗೆ ಯಾವ ರೀತಿಗೆ ನಾವು ಹೇಳಿ ತಾಯಿಗೆ ತಂದೆಗೆ ಸಂತೋಷ ಪಡಿಸ್ತೇವೋ ಹಾಗೆ ದೇವರ ಒಂದು ಸ್ವರೂಪವಾಗಿದ್ವಿ. ಯಾಕಂದರೆ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿನ್ನನ್ನು ನಾನು ಉಂಟು ಮಾಡಲು ಪ್ರಯತ್ನ. ಮಣ್ಣಿಂದ ಒಂದು ರೂಪಿಸಿನ ರಚಿಸಿನ ಅದ್ಭುತವಾಗಿ ಸುಂದರವಾಗಿ ಎಲ್ಲ ಮಾಡೋಣ. ಆದರೆ ವಿಶ್ವಾಸ ಮಾತ್ರ ಒಳಗೆ ಜೀವ ಮಾತ್ರ ಎದ್ದಿಲ್ಲ. ಜೀವ ಮಾತ್ರ ಇಲ್ಲದ ಕಾರಣ ಏನು ಮಾಡ ನಾವು ಬದುಕುವಂತೆ ಆತನ ಶ್ವಾಸವನ್ನು ಮೂಗಿನಲ್ಲಿ ಹೋದ ತಕ್ಷಣ ನಮ್ಗೇನಾಗ್ಯದ ಕಿವ್ಯಾಗ ಹೋಗ್ಬೇಕಾಗಿತ್ತು. ಮತ್ತ ಈ ವಿಶ್ವಾಸ ಯಾವುದು ಡೈರೆಕ್ಟ್ ಕನೆಕ್ಷನ್ ಅದನೋ ಈ ಡೈರೆಕ್ಟ್ ಸರ್ಕ್ಯುಲೇಷನ್ಗೆ ಏನು ಮಾಡೋಣ ಊದಿನ ಜೀವ ವಿಶ್ವಾಸ ನಮ್ಮ ಊದ ತಕ್ಷಣ ನಾವು ಬದುಕುವ ಪ್ರಾಣ ಆಗಿದ್ದೇವೆ. ನಾವು ಬದುಕ್ತಕ್ಕಂಥರಾಗಿದ್ದೇವೆ, ಇನ್ನೂ ಬದುಕ್ತಕ್ಕಂಥರಾಗಿದ್ದೇವೆ. ಈ ಹೂ ಬಿಡ್ತಕ್ಕಂಥ ಗಾಳಿ ಈ ಲೋಕದಲ್ಲಿ ಒಂದು ತಾಸು ಈ ಲೋಕದಲ್ಲಿ ಗಾಳಿ ಒಂದು ವೇಳೆ ನಿಲ್ಲಿಸನಂದ್ರೆ ಖತಮ್ ಪ್ರಿಯರೇ. ಆಕ್ಸಿಜನ್ ಇದ್ದಂಥ ಹಾಸ್ಪಿಟಲ್ ಇದ್ದಂಥ ಜನರೇ ಕೆಲವೊಬ್ರು ಬದುಕಲಾಕ ಅವಕಾಶ ಇದೆ. ಆಕ್ಸಿಜನ್ ಇಲ್ಲ ಅಂದ್ರೆ ಬದುಕಲಾಕ ಚಾನ್ಸಸ್ ಇಲ್ಲೆಲ್ಲ ಪ್ರಿಯರೇ. ಅದಕ್ಕೆ ನಾನು ಹೇಳ್ತೇನೆ ಸ್ಪಷ್ಟವಾಗಿ, ಆತನ ಮಗನ ಒಂದು ಸ್ವಾರೂಪ್ಯವನ್ನು ನಮಗೆ ಕೊಟ್ಟನು. ಅದಕ್ಕೆ ನೀವು ಆತನನ್ನು ಪ್ರೀತಿ ಮಾಡುವಾಗ, ಆತನ ಸನ್ನಿಧಿನ ಆಶ್ರಯಿಸುವಾಗ ನಿಮ್ಮ ಪಕ್ಷ ಬಿಗಿದು ಆತನ ಯುದ್ಧ ಮಾಡ್ತಾನೆ. ಕಷ್ಟ ಶ್ರಮೆಗಳು ದುಃಖದಲ್ಲಿ ನಿಮ್ಮ ಎಂಥ ಸ್ಥಿತಿಲಿದ್ರು ಕೂಡ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರಬೇಕು, ನಿಮ್ಮ ಪಕ್ಷವಾಗಿ ಯುದ್ಧ ಮಾಡಬೇಕೆಂಬುದಾಗಿ ದೇವರು ಗುರಿ ಹೊರತು ನಿಮಗೆ ಅಡ್ಡೆಬೆಂತರ ಮಾಡಬೇಕೆಂಬುದಾಗಿ ದೇವರ ಒಂದು ಉದ್ದೇಶ ಇಲ್ಲೇ ಇಲ್ಲ ಪ್ರೇರೆ. ಅದಕ್ಕೆ ಅದೇ ರೂಪದವರಿಗೆ 8ನೇ ಅಧ್ಯಾಯ 30ನೇ ವಚನ ಓದ್ರಿ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಎಂಬುದಾಗಿ. ಯಾರತ್ ನಿರ್ಣಯಿಸನಂತ? ಹಲ್ಲೆಲೂಯಾ. ಯಾರಿಗೆ? ಯಾರನ್ನು ಕರೆದನೋ, ಯಾರನ್ನು ಕರೆದು ಅವ್ರಿಗೆ ನೇಮಿಸಿದನೋ ಅವರಿಗೆ ಕರೆದು ಮತ್ತೇನು ಮಾಡ್ಯಾನ ನೀತಿವಂತರು ಎಂಬುದಾಗಿ ನಿರ್ಣಯಿಸನ್ ಪ್ರೇಯರೇ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ನಂಬಿಕೆ ವಿಶ್ವಾಸ ಇಟ್ಟು ಪಾಪ ದ್ರೋಹ ಅಪರಾಧದಲ್ಲಿ ಒಪ್ಪಿಕೊಂಡು ಬಿಟ್ಟುಕೊಟ್ಟು ನಂಬಿ ದೀಕ್ಷೆ ಸ್ನಾನ ಮಾಡಿಕೊಂಡು ಆತನ ದೇಹದಲ್ಲಿ ರಕ್ತದಲ್ಲಿ ನೀನು ಪಾಲ್ವಾಗಿದ್ದಾಗ ಮಾತ್ರನೇ ಆತನ ಮಗನಾಗಿ ಆತನ ಮಗಳಾಗಿ ಜೀವಿಸಲಿಕ್ಕೆ ಅವಕಾಶ ಇದೆ. ಮತ್ತು ನೀವೇ ನೀತಿವಂತರು ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇ ಯಾರು? ನೀತಿವಂತರು. ಒಂದು ವಿಷಯದಾಗ ನಾ ಹೇಳ್ತೆ, ನೀವು ಯಾರು ತಪ್ಪು ತಿಳ್ಕೊಬಾರ್ದು. ಸೆರಿಕೊಂಡಿರ್ತಕ್ಕಂಥ ಮನುಷ್ಯನು ಸತ್ಯವಾಗಿರ್ತಕ್ಕಂಥ ಮಾತು ಎಷ್ಟು ಆಡ್ತಾನ್ರಿ? ಸತ್ಯವಾಗಿರ್ತಕ್ಕಂಥ ಮಾತು ಅರ್ಧ ಮುರ್ದ್ರ ಸತ್ಯನೇ ಇರ್ತಾವದ್ರ ಹೆಚ್ಚಿಗೆ ಸತ್ಯ ಮಾತಾಡ್ತಾನೆ, ಸುಳ್ಳು ಯಾವುದು ಬೇಡಲ್ಲ. ಅವ ಬೈತಾನವ ಅಂತಾನೆ ಆಡ್ತಾನೆ. ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪಿಗಾಗಿ, ನೀವು ಮಾಡಿರ್ತಕ್ಕಂಥ ಕ್ರಿಯೆಗಳಿಗಾಗಿ ಆ ಕುಡುಕ್ತನದಲ್ಲಿ ಬಿದ್ದೋಗಿರ್ತಕ್ಕಂಥ ಮನುಷ್ಯನು ದಿನವೆಲ್ಲ ವಾರವೆಲ್ಲದ ಏನು ಮಾಡ್ತಾನ? ಒಂದೇ ದಿನ ಹೊರಗೆ ತೆಗೆದಾಗ್ತಾನ. ಆತನ ಜನರಿಗೇನು ಕಾಣಿಸ್ತದ? ಅವ ಕುಡುಕೆ ಹಣ. ಬಟ್ ಅವನ ಮಾತುಗಳೇನವ? ಸತ್ಯವ. ಅವನ ಮಾತಿನಾಗ ಸತ್ಯ ಅದ. ಅವ ಕುಡುಕೇನ ಪರವಾಗಿಲ್ಲ, ಆದರೆ ಅವನು ಮಾಡಿರ್ತಕ್ಕಂಥದ್ದು ಏನೇನು ಕಾರ್ಯಗಳವನು ಅವೆಲ್ಲ ನಿಮ್ಮನ್ನು ಮುಂದಿಟ್ಟು ನಿಮ್ಮನ್ನು ಸರಿ ಮಾಡತಾನ. ಆದರೆ ಕುಡುಕ್ತನ ಇರ್ತಕ್ಕಂಥ ವ್ಯಕ್ತಿಗೆ ಅವನಿಗೆ ಏನು ಮಾಡಬೇಕು? ಸರಿ ಮಾಡ್ಕೊಂಡು ನಡೆಸ್ತಕ್ಕಂಥ ವ್ಯಕ್ತಿಗಳು ನೀವಿದ್ದಾಗ ಒಂದು ದಿನ ಆ ವ್ಯಕ್ತಿ ರಕ್ಷಣೆ ಹೊಂದೇವಂತಾನ ಪ್ರಿಯರಿ. ಹಲ್ಲೆಲೂಯಾ. ಹೊಂತಾನಂತವೇಲ್ರಿ? ನಾ ಎಷ್ಟು ಸರ್ತಿ ಸೇರಿಕೊಂಡು ಬಂದರೂ ಕೂಡ ಅಮ್ಮವ್ರು ನನಗೆ ಒಂದು ಸರ್ತಿ ಕೂಡ ನನಗೆ ಎದುರು ಮಾತಾಡಿಲ್ಲ, ಒಂದು ಸರ್ತಿ ಕೂಡ ನನಗೆ ಚೂಯಿ ಅಂತಿಲ್ಲ. ಅವರು ಒಂದು ಶಬ್ದ ಕೂಡ ಎದುರಾಗಿ, ಒಂದು ವಿರುದ್ಧವಾಗಿ, ರಾಶ್ಯವಾಗಿ ಒಂದು ಮಾತು ಕೂಡ ಇಲ್ಲಿ ನಾ ಕಿವಿಲಿಂದ ಕೇಳಲ್ಲ ಪ್ರೇರಿ. 2005 ನಾವು ಮ್ಯಾರೇಜ್ ಮಾಡ್ಕೊಂಡಿದ್ದೆವು. 2008 ಡಿಸೆಂಬರ್ 31 ಆಗ್ಯದ. ಅಂದ್ರೆ ಡಿಸೆಂಬರ್ 22, 23 ತಾರೀಕಿನ ಊರ ಕಡೆ ಬಂದಾರ ಇವರು. ಆ 3-4 ವರ್ಷ ನನ್ನ ಜೊತೆ ಸಂಸಾರ ಮಾಡ್ಯಾರ. ಎಷ್ಟು ಸರ್ತಿ ಮಧ್ಯರಾತ್ರಿ ತನಕ ಕುಡಿದು ಬಂದರು ಕೂಡ, ಬೆಳಗ್ಗೆ ಮಸ್ಕಿನ ಜಾವದಾಗ ಬಂದರು ಕೂಡ, ಕೆಲವು ಸರ್ತಿ ಮುಂಜಾನೆ ಬಂದು ಮನೆಗೆ ಬಂದು ಬ್ರಷ್ ಮಾಡಿಕೊಂಡು ಮಜ್ಗಿ ಹಾಕೊಂಡು ನೈಸ್ ಗೋಲಿ ಅವಾಗಿನ ಹಾಕೋತೇನೆ, ಅವಿಗಳಿಲ್ಲ. ಬೇಗನ ರಾತ್ರಿ ಎಲ್ಲ ಕುಡಿದು ಬಂದಾಗ ಹೊತ್ತಳಿ ನಶೆ ಹಿಡಿತಿರ್ತಾ ಕೈಕಾಲುಗಳು ಎಳಿತಾ ಇರ್ತಿದ್ವೆಲ್ಲ. ಅದು ಆ ಗೋಲಿ ನನಗೆ ಯೂಸ್ ಆಯ್ತು ಅಂತ ತಿಳ್ಕೊಂಡು ಅದು ಅಮೇಶ್ಯ ನನ್ನ ಬಳಿ ಇರ್ತಿದ್ದು. ಅದು ಯೂಸ್ ಮಾಡಿಕೊಂಡು ಕಂಪ್ನಿಗೆ ಹೋಗ್ತಿದ್ದ. ಕಂಪ್ನಿಗೆ ಹೋದಾಗ ಟಿಫಿನ್ ಬಾಕ್ಸ್ ತೆಗೆದು ಊಟ ಮಾಡುವಾಗ ಮನುಷ್ಯ ಇದ್ದೋ ದನ ಇದ್ದೋ ನೀನು ನನಗೆ ಅಂತಿರಲ್ಲ ಕಂಪ್ನಿಗೆ. ಯಾಕಂದ್ರೆ ನನ್ನ ಹೊಟ್ಟಿಗೆ ಹಸವಾಯ್ತು. ಒಂದು ಮಾತು ಕೂಡ ವಿರುದ್ಧವಾಗಿ ಮಾತು ನನಗೆ ಅಂದಿಲ್ಲ ಬರೀ. ಕೊನೆದಾಗ ರಕ್ಷಣೆನೇ ಹೊಂದಿದವರಿತ್ತು, ವಿರುದ್ಧವಾಗಿ ಮಾತಾಡಲಿಲ್ಲ. ಯಾಕೆ ಅವ್ರ ವಿಷಯಕ್ಕೆ ಸಾಕ್ಷಿ ಹೇಳಿದೆ ಅಂದರೆ, ಒಂದು ವೇಳೆ
ನಿಮ್ಮ ಮನೆಯಲ್ಲಿ ನೀವು ಹೆಣ್ಣಾಗಿರ್ತಕ್ಕಂಥವ್ರು ನಿಮ್ಮ ಯಜಮಾನನ ಜೀವಿತ ಕಟ್ತಕ್ಕಂಥದ್ದು ನಿಮ್ಮ ಕೈಲದ. ಯಾಕಂದರೆ ಆತನು ನಿಮ್ಮ ಒಂದು ಪಕ್ಕ ಎಲುಬಾಗನ ಪ್ರಿಯರೇ. ಆತನ ಎಲುಬುಲಿಂದ ನೀನು ರೂಪಿಸಲ್ಪಟ್ಟಿದೆ, ಆತನ ಎಲುಬುಲಿಂದ ನೀನು ಉತ್ಪತ್ತಿಯಾಗಿದ್ದ ಕಾರಣ ನೀನು ಕರೆಕ್ಟಾಗಿ ಮನೆಯಲ್ಲಿ ನಿನ್ನ ಯಜಮಾನಗೋಸ್ಕರ ಚಿಂತಿಸಿ ಪ್ರಾರ್ಥನೆ ಮಾಡಿ ಕಣ್ಣುಳಿಸಿ ದುಃಖಪಟ್ಟು, ದೇವ ನನ್ನ ಯಜಮಾನಿಗೆ ಮಾರ್ಪಡಿಸಿದಾಗ ಒಂದು ದಿನ ಎಲ್ಲ ಒಂದಿನ ಮಾರ್ಗನೂ ತೆರಿತಾನೆ ಪ್ರಿಯರೇ. ಒಂದು ದಿನ ಎಲ್ಲ ಒಂದು ದಿನ ಮಾರ್ಗ ತೆರಿತಾನೆ. ಅದಕ್ಕೆ ಹೇಳ್ತಾನ, ಯಾರನ್ನು ಕರೆದನೋ, ಯಾರನ್ನು ಪ್ರೀತಿ ಮಾಡ್ತಾನೋ, ಯಾರನ್ನು ಕರೆದು ಆತನ ನಿರ್ಮಿಸ್ತಾನೋ ಅವರಿಗೆ ನೀತಿವಂತರೆಂಬುದಾಗಿ ನಿರ್ಣಯವನ್ನು ಏನು ಮಾಡ್ತಾನೆ ದೇವರು ಮುಂದಿಡ್ತಾನೆ ಪ್ರಿಯರೇ. ಇವತ್ತು ನೀನು ನೀತಿವಂತರಾಗಬೇಕೆಂಬ ಉದ್ದೇಶದನ ದೇವರು ನಿಂಗೆ ಕರೆದನೆಂಬುದಾಗಿ ನೀನು ತಿಳ್ಕೊತೆ. ನೀನು ಒಂದು ದಿನ ನಿನಗೆ ಉನ್ನತ ಹೆಸರನ್ನು ದೇವರು ತರ್ತಾನೆ ಪ್ರಿಯರೇ. ಒಂದು ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಸರಿ ಇಲ್ಲ ಅಂತೇಳಿ ತಿಳ್ಕೊಂಡು ಆಕೆ ಮೇಲೆ ಪದೇ ಪದೇ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಹೇಳಿಸ್ತಕ್ಕಂಥ ಹಂಗಸ್ತ ಮಾತಾಡ್ತಕ್ಕಂಥದ್ದು, ಕೈಯಲ್ಲಿ ಕಾಲಿನ ಹೊಡಿತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು, ಇದು ನೀವು ಮೊದಲು ನಿಲ್ಲಿಸಬೇಕು. ಮುಳ್ಳಿಂದ ತೆಗೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು ಪ್ರಿಯರೇ. ಒಂದು ವೇಳೆ ಸರ್ಜರಿ ಮಾಡಕ್ಕೆ ಹೋದ್ರಿ ಅಂದ್ರೆ ಏನಾಯ್ತದ, ಆಪರೇಷನ್ ಸಕ್ಸಸ್ ಪೇಷೆಂಟು ಏನಾಯ್ತದ, ಫೇಲ್ ಆಗೋಯ್ತು ಪ್ರಿಯರೇ. ಜಾಗ್ರತ ಈ ವಿಷಯದಲ್ಲಿ ಬಹಳಷ್ಟು ಜಾಗ್ರತೆ ಇದ್ದಾಗ ಮಾತ್ರ ನಿಮ್ಮ ಜೀವಿತ ಕಟ್ಟಲ್ಪಡ್ತದೆ. ಅದಕ್ಕೆ ನೀತಿವಂತರಾಗಬೇಕೆಂಬ ನಿರ್ಣಯ ದೇವ್ರದದ. ನೀವು ನೀತಿ ಮಾರ್ಗದ ನಡಿಬೇಕೆಂಬ ಉದ್ದೇಶ ಆಸೆ ದೇವ್ರದದ. ನಿಮಗೆ ಉನ್ನತ ಸ್ಥಾನ ತರಬೇಕೆಂಬ ಒಂದು ಆಸೆ ದೇವ್ರದದ. ಆದರೆ ನಿನ್ನ ಆಸೆ ಏನದ, ಲೋಕದ ಕಡೆ ತಿರುಗಿಕೊಂಡು ಹಾಸ್ಯಾಸ್ಪದ ಜೀವನವನ್ನು ಜೀವನ ಮಾಡುತ್ತದೆ. ಜಾಗ್ರತ, ದೇವ್ರ ಕಡೆ ತಿರುಗಿ ಹೋಗೋಣ. ಕೆಳಗೆ ವಚನ ಓದಮ್ಮ. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದ್ದೇನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಯಾರಿಗೆ ನೀತಿವಂತರೆಂಬುದಾಗಿ ನಿರ್ಣಯಿಸಿದನೋ ಅವರಿಗೆ ಮಹಿಮಾ ಪದವಿಗೆ ಏನು ಮಾಡ್ತಾನಂತ ಸ್ಪಷ್ಟವಾಗಿ ದೇವರು ಸೇರಿಸ್ತಾರಂತ ಪ್ರಿಯರೇ. ನೆಹಮ್ಯನ ಜೀವಿತ ಹಂಗೆ ಇತ್ತು. ನೆಹಮ್ಯನ ಒಂದು ವ್ಯಕ್ತಿ ಒಂದು ರಾಜನ ಕೆಳಗ ಅವನಿಗೆ ಅನ್ನಪಾನ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು ಅವನಿಗೆ ಸ್ಪಷ್ಟವಾಗಿ ಯೆರೂಸಲೇಮ್ ಗೋಡೆಗಳನ್ನು ಕಟ್ಟುವುದಕ್ಕಾಗಿ ನಿರ್ಣಯ ಮಾಡಿದ್ದೇವೆ. ಸ್ಪಷ್ಟವಾಗಿ ನೀತಿವಂತರಾಗಿದ್ದ ಕಾರಣ 120 ದಿನ ಉಪವಾಸವಾಗಿದ್ದು ವಿಜ್ಞಾಪನೆ ಮಾಡ್ಯಾನ ಪ್ರಿಯರೇ ನೆಹಮ್ಯ. ನೀವಂತೂ ಈ ಪಟ್ಟಣ ಗೋಡೆಗಳನ್ನು ಕಟ್ತಕ್ಕಂಥರಾಗ್ರಿ. ಒಂದು ವೇಳೆ ಯುದ್ಧ ಸಮಯ ಬಂದಂದ್ರ ನಾನು ಕೊಂಬನ್ನು ಊದುವಾಗ ನೀವೆಲ್ಲರೂ ಈ ಸ್ಥಳದಲ್ಲಿ ಪ್ರಾಂತದಲ್ಲಿ ನೀವು ಸೇರ್ಪಣೆಯಾಗ್ರಿ. ಅವಾಗಿಂದವಾಗ ತಟ್ಟನೆ ಈ ಸ್ಥಳದಲ್ಲಿ ಬಂದು ನಿಂದ್ರಿ. ನಿಮ್ಮ ಪಕ್ಷವಾಗಿದ್ದು ದೇವರು ನಿಮ್ಗೆ ಯುದ್ಧವನ್ನು ಆಡುತ್ತಾನೆ ಅಂತ ಹೇಳಿ ಪ್ರಿಯ ಸ್ಪಷ್ಟವಾಗಿ. ಕೋಳಿ ಹದ್ದಾಗ್ಲಿ ಕಾಗೆ ಆಗ್ಲಿ ನೋಡಿ ತನ್ನ ಮರಿಗಳಿಗೆ ಯಾವ ಸಮಯದಲ್ಲಿ ತನ್ನ ರೆಕ್ಕೆ ಕೆಳಗ ಇಟ್ಟುಕೊಂಡು ಭದ್ರಪಡಿಸ್ಕೊಳ್ತದೋ ಹಾಗೆ ನೀತಿವಂತರನ್ನು ದೇವರು ಈ ರೀತಿಯಾಗಿ ಭದ್ರಪಡಿಸ್ತಾನೆ ಪ್ರಿಯರೇ. ನೀವು ನೀತಿವಂತರಿದ್ದಂಥ ಸ್ಥಳದಲ್ಲಿ ನಿಮಗೆ ಬರ್ತಕ್ಕಂಥ ಕಷ್ಟ, ಶ್ರಮೆ, ಕಣ್ಣೀರು, ದುಃಖ, ವೇದನೆಗಳನ್ನು ಕರ್ತನನ್ನು ಆಶ್ರಯಿಸುವಾಗ ಕರ್ತನು ನಿನ್ನ ಪಕ್ಷವಾಗಿದ್ದು ಯುದ್ಧವನ್ನು ಆಡ್ತಾನ. ನಿನ್ನ ಮೇಲೆ ಬರ್ತಕ್ಕಂಥ ಎಲ್ಲ ಥರ ಕೇಡು, ಅಪಾಯಗಳು, ಸಮಸ್ಯೆಗಳು ಎಲ್ಲ ದೇವರು ಪರಿಹಾರ ಮಾಡ್ತಾನೆ ಪ್ರಿಯರೇ. ಇದು ಯಾರಿಗೆ ಅವಕಾಶ ಕೊಟ್ಟನು ಗೊತ್ತದನ? ನೀತಿವಂತರಿಗೆ ಅವಕಾಶ ಕೊಟ್ಟನು ಪ್ರಿಯರೇ. ಪಾಪ ದ್ರೋಹ ಮಾಡ್ತಕ್ಕಂಥವ್ರಿಗೆಲ್ಲ ನೆಹಮ್ಯನ ಜೀವಿತದಲ್ಲಿ ಒಳಕ್ಕೆ ಹಣಿಕಕ್ಕೆ ನೋಡಿದಾಗ ಬಹಳಷ್ಟು ರಹಸ್ಯಗಳು ಅಡಗಿದ್ದು ಪ್ರಿಯ. ನೆಹಮ್ಯ ಕಣ್ಣೀರು ಉಳಿಸ್ಯಾನ, ನೆಹಮ್ಯ ಗೋಳಾಡ್ಯಾನ ತನ್ನ ದೇಶಕ್ಕಾಗಿ, ತನ್ನ ಪಟ್ಟಣಕ್ಕಾಗಿ, ತನ್ನ ಸಭೆಯನ್ನು ಕಟ್ಟುವುದಕ್ಕಾಗಿ, ಯೆರೂಸಲೇಮ್ ಗೋಡೆಯನ್ನು ನಿರ್ಮಿಸುವುದಕ್ಕಾಗಿ ನೆಹಮ್ಯ ಎಷ್ಟೋ ಕಣ್ಣೀರು ಉಳಿಸ್ಯಾನ ಪ್ರಿಯರೇ. ಅಂತ ಒಂದು ಆಸಕ್ತಿ ನಿನ್ನ ಒಳಗಿರಬೇಕು. ದೇವನಿಗೆ ನೀತಿವಂತನೆಂಬುದಾಗಿ ನಿರ್ಣಯಿಸಬೇಕೆಂಬ ಆಸೆ ಇಟ್ಕೊಂಡ, ದೇವನಿಗೆ ಉನ್ನತ ಒಂದು ಪ್ರಖ್ಯಾತಿ ತರಬೇಕೆಂಬ ಆಸೆ ಇಟ್ಕೊಂಡನ. ನೀನು ಮಾತ್ರ ದೇವರ ಆಸೆ ಪಟ್ಟ ಹಾಗೆ ನೀನು ಬೆಳೆದಿಂದ್ರ ನೀನು ಫಲ ಕೊಡ್ತೀವಿ ಪ್ರಿಯರೇ. ಒಂದಿನ ಒಂದು ಗಿಡ ಆಗಿ ಬೆಳೆತಿ, ಆ ಗಿಡ ನೆರಳು ಕೂಡ ಕೊಡ್ತದ, ಜನರಿಗೆ ತಿನ್ನುವುದಕ್ಕೆ ಹಣ್ಣು ಕೂಡ ಕೊಡ್ತವೆ ಪ್ರಿಯರೇ. ಈ ರೀತಿಯಾಗಿ ನೀವು ಫಲ ಹೋಗ್ಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯಾ. ಈ ಉದ್ದವ ಯಾರು ಮಾಡ್ತಾವ್ರಿ? ನೀನು ಯಾರ ಬಳಿಗೆ ಬರಬೇಕು? ಮನುಷ್ಯನ ಸನ್ನಿಧಿಗೆ ಬರಬೇಕಾ, ದೇವರ ಸನ್ನಿಧಿಗೆ ಬರಬೇಕು? ದೇವರ ಸನ್ನಿಧಿಗೆ ನೀವು ಬರಬೇಕು ಸ್ಪಷ್ಟವಾಗಿ. ದೇವರ ಸನ್ನಿಧಿಗೆ ಬಂದಾಗ ದೇವರು ನಿನ್ನ ಪಕ್ಷವಿದ್ದು ದೇವರು ಯುದ್ಧ ಆಡ್ತಕ್ಕಂಥ ನಿನ್ನ ಪಕ್ಷವಾಗಿ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ಒಂದ್ಸತಿ ಬೆಟ್ ಮಾಡಿ ತೋರಿಸ್ರಿ, ನಿನ್ನ ಪಕ್ಷವಾಗಿ ದೇವರು ಯುದ್ಧ ಮಾಡ್ತಾನೆ ಎಂಬುದಾಗಿ. ನನಗೆ ಹೇಳ್ರಿ, ನಿಮ್ಮ ಪಕ್ಷವಾಗಿದ್ದು ದೇವರು ಯುದ್ಧವನ್ನು ಮಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ನೆಹಮ್ಯನ ಉದ್ದೇಶ ನೋಡ್ರಿ, ಆತನ ಸ್ಪಷ್ಟವಾಗಿ ಹೇಳ್ತಾನ, ನೀವು ಯಾವ ಕೋಣೆಯಲ್ಲಿದ್ರೂ ಕೂಡ ಪರವಾಗಿಲ್ಲ, ಕೊಂಬಿನ ಧ್ವನಿಯನ್ನು ಯಾವ ಸ್ಥಳದಿಂದ ಕೇಳಿ ಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರ ಕೂಡಿ ಬನ್ನಿರಿ, ನಮ್ಮ ದೇವರು
ನಮಗೋಸ್ಕರ ಯುದ್ಧ ಮಾಡುತ್ತಾನೆ ಎಂಬುದಾಗಿ, ನಮಗೋಸ್ಕರ ಯುದ್ಧ ಮಾಡುವನು ಎಂಬುದಾಗಿ. ಹತ್ತಿರಕ್ಕೆ ನೀವು ಕೂಡಿ ಬರಬೇಕು ಸ್ಪಷ್ಟವಾಗಿ. ಯಾಕಂದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಹೇಗೆ ನಿರ್ಣಯಿಸಿದನೋ ಆ ಸ್ಥಳವನ್ನು ನೀವು ಆಶ್ರಯಿಸುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ, ನೀವು ಯಾವ ಕಷ್ಟಗಳನ್ನು ಅನುಭವಿಸಿದಿರೋ, ಯಾವ ಸಂಕಟಗಳನ್ನು ಅನುಭವಿಸಿದಿರೋ ದೇವರ ಮುಂದಿಟ್ಟು ಪ್ರಾರ್ಥನೆ ಮಾಡ್ರಿ. ದೇವರ ಮುಂದಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಪ್ರಾರ್ಥಿಸ್ರಿ, ಮೌನವಾಗಿ ಇರದೆ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಿ. ನಿಮ್ಮ ಕೃಪೆಯಿಂದ, ನಿಮ್ಮ ಒಂದು ಪರಿಶುದ್ಧಾತ್ಮ ಅಧಿಕಾರದಿಂದ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಒಳ್ಳೆ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡಿದಿ ದೇವರೇ. ನೀನು ಯಾರನ್ನು ಪ್ರೀತಿಸಿತೋ ಅವರನ್ನು ಕರೀತಿ, ಅವರನ್ನು ಕರೆದು ಅವ್ರಿಗೆ ನೇಮಿಸಿ ಅವ್ರಿಗೆ ನೀತಿವಂತರಾಗಿ ಮಾರ್ಪಡಿಸಿ ಅವ್ರಿಗೆ ತಿರುಗಿ ಅವ್ರಿಗೆ ಸ್ಪಷ್ಟವಾಗಿ ಒಂದು ಮಹಿಮಾ ಪದವಿಯಲ್ಲಿ ಅವ್ರಿಗೆ ನೀನು ಸೇರಿಸ್ತಿ ಕರ್ತಾನೆ. ಇವತ್ತಿನ ದಿನ ಯಾರಾದರ ಲೋಕದ ಕಡೆ ತಿರುಗಿಕೊಂಡವರಾಗಿದ್ದು, ನೀನು ಒಂದು ವೇಳೆ ಭಯಂಕರ ಘೋರ ಅಪರಾಧ ಪಾಪ ಮಾಡುತ್ತಾ, ಕುಡುಗುತನ ಆಗಲಿ, ಮೋಸ ಆಗಲಿ, ವ್ಯಭಿಚಾರ ಆಗಲಿ, ಕಳ್ಳತನ ಆಗರ್ತನ ಇನ್ನೂ ಏನಾರ ಅನ್ಯಾಯವಾಗಿರ್ತಕ್ಕಂಥ ಕಾರ್ಯಗಳು ಒಂದು ವೇಳೆ ನೀನು ಮಾಡ್ತಕ್ಕಂಥವಳಾಗಿದ್ದಿ ಅಂದ್ರೆ, ಒಂದು ವೇಳೆ ಈ ಸಮಯದಲ್ಲಿ ನೀನು ದೇವ್ರ ಕಡೆ ತಿರುಗಿಕೊಳ್ಳುವುದರೆ ದೇವರು ನಿನಗ ಮಹಿಮಾ ಪದವಿಗನ್ನು ದೇವರು ಸೇರಿಸುವ ಸಿದ್ಧನಾಗಿದ್ದಾನೆ. ಮತ್ತು ತಿರುಗಿ ನಿನಗೆ ಬರ್ತಕ್ಕಂಥ ಕಷ್ಟಕರ ಸಮಯದಲ್ಲಿ, ಅವಮಾನ ಸಂಕಟ ಸಮಯದಲ್ಲಿ ನಿನ್ನ ಪಕ್ಷವಾಗಿ ದೇವರು ಮಾತಾಡ್ತಾನೆ ಪ್ರೇರಿ. ನಿನ್ನ ಮುಂದಿದ್ದು ದೇವರು ಯುದ್ಧವನ್ನು ಆಡ್ತಾನೆ ಸ್ಪಷ್ಟವಾಗಿ. ಎಷ್ಟು ದಿನ ಇದೇ ಕಷ್ಟ ಅಂತ ಹೇಳ್ಕೊತಿ, ಎಷ್ಟು ದಿನ ಇದೇ ದುಃಖ ಅಂತ ಹೇಳ್ಕೊತಿ, ಎಷ್ಟು ದಿನ ಅಯ್ಯೋ ಅಯ್ಯೋ ಎಂಬುದಾಗ ಜನ ಮುಂದೆ ಕಣ್ಣಿಡ್ತಿ. ನೀನು ದೇವರ ಸನ್ನಿಧಿಗೆ ಬಾ. ಆತನ ಸ್ವರವನ್ನು, ಸ್ತುತಿ ಆರಾಧನೆ ಮಾಡ್ತಕ್ಕಂಥ ಒಂದು ಸ್ವರವನ್ನು ನಿನ್ನ ಕಿವಿಯಲ್ಲಿ ಬಿದ್ದದಂದ್ರ ಇಮಿಡಿಯೇಟ್ಲಿ ಆ ಸ್ವರ ಎಲ್ಲಿಂದ ಬರುತ್ತದೋ ಅಲ್ಲಿ ಹೋಗಿ ನೀವು ಮೊಳಕಾಲೂರಿಗೆ ಕಣ್ಣೀರಿಸುವುದನ್ನು ನೀವು ಪ್ರಾರ್ಥನೆ ಮಾಡಿದೆ ಅಂದ್ರ ನಿನ್ನ ಮೇಲೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಎದುರು ಬರ್ತಕ್ಕಂಥ ದೋಷ ಶಾಪಗಳು ದೇವರು ನಿಮ್ಮನ್ನು ತಪ್ಪಿಸ್ತಾನೆ ಸ್ಪಷ್ಟವಾಗಿ. ನೇಮೇನ ಅದೇ ಹೇಳ್ತಾನ, ಯೆರೂಸಲೇಮ್ ಗೋಡೆಯನ್ನು ಅವರು ಕಟ್ತಕ್ಕಂಥರಾಗಿದ್ದಾರೆ. ಜನರೆಲ್ಲರೂ ಕತ್ತಿ ಬಿಲ್ಲು ಬರ್ಚಿಗಳು ಹಿಡ್ಕೊಂಡು ತನ್ನ ಸೊಂಟಕನ್ನು ಕಟ್ಟಿಕೊಂಡು ರೆಡಿಯಾಗರ ಅವ್ರು ಕೆಲಸ ಮಾಡ್ತಾರೆ, ಪಟ್ಟಣವನ್ನು ಕಟ್ಲತ್ತಾರೆ ಸ್ಪಷ್ಟವಾಗಿ. ಆದರೆ ಅಲ್ಲಿ ಸನ್ಬಲ್ಟನ್ ಎಂಬ ಒಂದು ವ್ಯಕ್ತಿ ವಿರುದ್ಧವಾಗಿ ಅವರಿಗೆ ಗೆದ್ದು ಅನೇಕೊಂದು ಹಾನಿ ಆಸ್ಪದ ಮಾಡಬೇಕೆಂಬ ಆಸೆ ಇಟ್ಕೊಂಡನ. ಆದರೆ ಅಂತ ಒಂದು ಸ್ಥಿತಿ ತಿರುಗಿ ಬಂದ ತಕ್ಷಣ ನಾನು ಕೊಂಬನು ಊದುತ್ತ ಅಂತ ಹೇಳ್ತಾನೆ ನೆಹೆಮೀಯ ಸ್ಪಷ್ಟವಾಗಿ. ನಾನು ಕೊಂಬನು ಊದ ತಕ್ಷಣ ಆ ಕೊಂಬಿನ ಸ್ವರವು ಎಲ್ಲಿಂದ ಕೇಳಿಸಿ ಬರುತ್ತದೋ ಅಲ್ಲಿ ನೀವೆಲ್ಲರೂ ಕೂಡಿ ಬನ್ನಿರಿ ಅಂತ ಹೇಳ್ತಾನೆ. ಅವರೆಲ್ಲರೂ ಆ ಸ್ಥಳದಲ್ಲಿ ಸೇರಿದಾಗ ನಿಮ್ಮ ಪಕ್ಷವಾಗಿದ್ದು ದೇವರು ಯುದ್ಧವನ್ನು ಆಡುತ್ತಾನೆ. ಯಾಕಂದ್ರೆ ದೇವರು ನಿನ್ನ ಒಳಗಿದ್ದನಂದ್ರ ಎಲ್ಲ ಈ ಸ್ಥಳದಲ್ಲಿ ನಿನಗೆ ಜಯದ ಪ್ರೇರಿ. ದೇವರು ನಿನ್ನ ಜೊತೆಗಾರನು ಹಣ ಅಂದ್ರ ಯಾವ ಈ ಸ್ಥಳದಲ್ಲಿ ನಿದ್ರು ಕೂಡ ನಿನ್ನ ಪಕ್ಷವಾಗಿದ್ದು ದೇವರು ಯುದ್ಧ ಮಾಡ್ತಕ್ಕಂಥ ನಾ ಪ್ರೇರಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಅಪ್ಪ, ನಿನ್ನ ಘನತೆ ಆಗಲಿ. ನಿನ್ನ ಮಕ್ಕಳು ದೇವರೇ ಆರಾಧನೆಯಲ್ಲಿ ಅದ್ಭುತವಾಗಿ ಈಗ ಇಲ್ಲಿವರೆಗೆ ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸಿ ವಾಕ್ಯವನ್ನು ಕೇಳಿದರ ಕರ್ತಾನೆ, ವಾಕ್ಯವನ್ನು ಹೇಳುವುದಕ್ಕೆ ಅವಕಾಶ ಕೊಟ್ಟಿದ್ದು, ಕೇಳುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಯಾರ್ಯಾರು ಯಾವ ಸಮಸ್ಯೆಗಳಿಂದ ಶೋಧನೆಗೆ ಒಳಗಾಗಿದ್ದು ಬಂದಿದ್ದರು ಕರ್ತಾನೆ, ನಿನಗೆ ಗೊತ್ತದ ದೇವರೇ, ಅವರನ್ನು ಸರಿ ಮಾಡು. ಆ ಶೋಧನೆಯ ಆ ವೇದನೆಯಿಂದ ಅವ್ರಿಗೆ ತಪ್ಪಿಸಿ ರಕ್ಷಿಸು. ಅವ್ರ ಪಕ್ಷವಾಗಿದ್ದು ನೀನು ಯುದ್ಧವನ್ನು ಆಡ್ತಿ ಎಂಬುದಾಗಿ ನಾನು ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ತಾ, ಅವರಿಗೊಂದು ಪ್ರಖ್ಯಾತಿಗೆ ತಂದು ನೀತಿವಂತರೆಂಬುದಾಗ ನಿರ್ಣಯಿಸ್ತಿ ಎಂಬುದಾಗಿ ಹೇಳ್ತಕ್ಕಂತಾನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ದೇವರು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ ಎಂಬುದಾಗಿ ಯಾರು ದೇವರೇ ನಿನ್ನ ಸನ್ನಿಧಿಯಲ್ಲಿ ದೇವರೇ ನಿನ್ನನ್ನು ಆಶ್ರಯಿಸ್ತಕ್ಕಂಥರಾಗಿದ್ದರೋ ಅವ್ರ ಜೀವಿತ ಅದ್ಭುತವಾಗಿ ಕಟ್ಟಲು ಪಡುವ ಹಾಗೆ ನಿನ್ನ ಕೃಪೆ ತೋರಿಸಿ ಪ್ರಾರ್ಥಿಸ್ತಾ, ಅದ್ಭುತ ಕಾರ್ಯಗಳಿಂದ ಇವರನ್ನು ತುಂಬಿಸಿ ಆತ್ಮಿಕವಾಗಿ ಬಲಪಡಿಸಿ ನಡೆಸಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಕ್ಕಂತಾನೆ. ದೇವರೇ, ಯಾರ್ಯಾರು ಈ ವಾಕ್ಯ ಕೇಳಿದರೋ ದೇವರೇ ಅವ್ರ ಜೀವಿತದಲ್ಲಿ ಈ ದಿನ ಮೊದಲ್ಕೊಂಡೇ ಅದ್ಭುತವಾಗ್ಲಿ ಕರ್ತಾನೆ. ಅವ್ರ ಮನೆಗೆ ಹೆಜ್ಜೆ ಇಟ್ಟ ತಕ್ಷಣ ಅವ್ರು ಯಾವ ಕಷ್ಟಗಳು, ಭಾರಗಳು, ಸಮಸ್ಯೆಗಳು ಈ ಆಲಯದಲ್ಲಿ ಪ್ರಾರ್ಥನೆ ಮಾಡಿ ಮನೆಗೆ ಹೋಗಿ ನಿನ್ನ ಸಮರ್ಪಣೆ ಮಾಡ್ತಾರೋ, ನಿನ್ನ ಕಡೆ ತಿರುಗಿಕೊಂಡಿರ್ತಾರೋ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಥರ ಶಾಪ, ದ್ರೋಹ, ಅಪರಾಧಗಳನ್ನ ಅಳಿಸ್ಬಿಡಪ್ಪ ಕರ್ತಾನೆ. ನೀನು ನಿರ್ಣಯಿಸಿದ್ದಿ ಕರ್ತಾನೆ. ನೀನು ಮಹಿಮಾ ಪದವಿಗೆ ತರ್ತಾ ಎಂಬುದಾಗಿ ಸೇರಿಸ್ತಾ ಎಂಬುದಾಗಿ ವಾಕ್ಯದೊಟ್ಟಿಗೆ ಮಾತಾಡಿದ್ದಿ. ಪ್ರತಿಯೊಂದು ಮಕ್ಕಳು ಮಹಿಮಾ ಪದವಿಯಲ್ಲಿ ಸೇರ್ಬೇಕೆಂಬುದಾಗಿ ನಿಸರಿದಿಲ್ಲ ಪ್ರಾರ್ಥಿಸ್ತಾ ಕರ್ತಾನೆ. ದೇವರೇ, ಈ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈಗ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರನಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದ ವಾಕ್ಯದೊಟ್ಟಿಗೆ ಮಾತಾಡಿದಿ. ಪ್ರತಿದಿನ ನಮ್ಮನ್ನು ಎಚ್ಚರಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ
ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡೆದುಕೊಂಡಿದ್ದೇವೆ ನಾವು ಪರಲೋಕ ತಂದೆ. ಆಮೇನ್ ಆಮೇನ್ ಆಮೇನ್.